ಈ ಜಾಗಕ್ಕೆ ಅಡ್ರೆಸ್ ಏನಾದ್ರೂ ಗೊತ್ತಿದೆಯಾ ನಿಮ್ಗೆ? ಯಾವ ಜಾಗಕ್ಕೆ? ನಿಮ್ ಹೃದಯಕ್ಕೆ. ಅಯ್ಯೋ ಇದ್ರೆ ನೆಮ್ಮದಿಯಾಗಿರ್ಬೇಕು. ಕು ಡು ಉ ಓ ಆಲ್ಫಾ ಕ್ಯೂ. ಫಸ್ಟ್ ಒಂದ್ ಸ್ವಲ್ಪ ದರ್ಶನ್ ಸರ್ ಡೈಲಾಗ್ಸ್ ಎಲ್ಲ ಕೇಳಿಸಿದ್ವಿ. ಓ ಯಾ ನೋಡಿ, ಸೀರೆ ಉಡ್ಸೋದೇನಿಲ್ಲ, ತುಂಬಾ ಸಿಂಪಲ್. ಇಸ್ಪಿಟ್ ಕಟ್ತಾರ ₹1 ಒಂದು ಜೋಡಿಸೋದಷ್ಟೇ. ವಾಟ್ ದ ವಾಟ್ ದ ಹೇಳಿ ನೆಕ್ಸ್ಟ್. ಸೊಸೈಟಿನ ಚೇಂಜ್ ಮಾಡಕ್ ಮೊದಲು ನಾವು ಚೇಂಜ್ ಆಗ್ಬೇಕು. ಪ್ರೇಮಲ್ಲಿ ಹಾಕೊಂಡು ನೋಡ್ಬೇಕು ಕನ್ನಡ ಸಿನಿಮಾಗಳು ನೆಕ್ಸ್ಟ್ ಹಿಂಗೆ ಆದ್ರೆ ಅನ್ನೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ KFI. ನಾನು ಆಂಕರ್ ರಂಗನಾಥ್ ಗೌಡ. ಫೆಬ್ರವರಿ 20ನೇ ತಾರೀಕು ಒಂದು ವಿಭಿನ್ನವಾದಂತಹ ಕಥಾಹಂದರ ಹೊಂದಿರುವಂತಹ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದುವೇ ಆಲ್ಫಾ. ಇವಾಗ ಚಿತ್ರತಂಡ ನಮ್ಮ ಜೊತೆಗಿದ್ರೆ ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಮೊದಲನೇದಾಗಿ ಇವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಬ್ರು ಹೊಸ ಸೆನ್ಸೇಷನ್ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಸೊ ಸ್ವಾಗತ, ನಮಸ್ಕಾರ ಹೇಮಂತ್ ಕುಮಾರ್ ಅವ್ರಿಗೆ. ನಮಸ್ತೆ ಸರ್, ಥ್ಯಾಂಕ್ ಯು ಸೊ ಮಚ್. ಅಂಡ್ ಆಲ್ಸೋ ಇವ್ರನ್ನ ನಾವು ದೂರದರ್ಶನದಲ್ಲಿ ನೋಡ್ತಾ ಇದ್ವಿ, ಬಟ್ ಆದ್ರೆ ಇವತ್ತು ನಮ್ಮ ಎದುರುಗಡೆ ಸಿಕ್ಕಿದ್ರೆ ಅಯಾನ್ ಅವರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಸರ್. ಅಂಡ್ ನಮ್ಮ ಸ್ಯಾಂಡಲ್ವುಡ್ಗೆ ಒಬ್ರು ಚಂದುಳಿ ಚೆಲುವೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು, ಆಲ್ ದ ವೇ ಫ್ರಮ್ ಕೇರಳ. ಸೊ ಗೋಪಿಕಾ ಸುರೇಶ್ ಅವ್ರಿಗೂ ಸ್ವಾಗತ, ನಮಸ್ಕಾರ. ಓಕೆ, ಸೊ ಇದೊಂಥರ ನೋಡ್ತಾ ಇದ್ರೆ ನನಗೆ ಈ ಪ್ಯಾನ್ ಇಂಡಿಯನ್ ಆರ್ಟಿಸ್ಟ್ ಗಳನ್ನ ನೋಡ್ದಂಗೆ ಆಗ್ತಾ ಇದೆ. ಈ ಕಡೆ ಕರ್ನಾಟಕ, ತಮಿಳ್ನಾಡು, ಕೇರಳ, ಅಂಡ್ ಈ ಮೂವಿನೂ ಕೂಡ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ಲಿ ಅನ್ನೋದನ್ನೇ ನಮ್ಗೂ ಒಂದು ಆಶಯ. ಸೊ ಆಲ್ಫಾ ಅಂತ ಹೇಳಿದ ತಕ್ಷಣನೇ ನಿಮ್ಗೆ ಏನ್ ನೆನಪಾಗುತ್ತೆ? ಆಲ್ಫಾ ಅಂತ ಹೇಳಿದ ಒಂದು ಆಲ್ಫಾ ಅಂದ ತಕ್ಷಣ ಏನ್ ನೆನಪಾಗುತ್ತೆ ಅಂತನಾ, ಒಂದ್ ಸ್ಟ್ರಾಂಗ್ ಆತರ ಫೀಲಿಂಗ್. ಓಕೆ, ನಿಮಗೆ ಆಲ್ಫಾ ಅಂದ್ರೆ ಏನ್ ನೆನಪಾಗುತ್ತೆ? ಆಲ್ಫಾ ಅಂದ್ರೆ ಹೇಮಂತ್ ಹೇಳ್ದಂಗೆ ಒಂದು ಸ್ಟ್ರಾಂಗ್ ಪವರ್ಫುಲ್ ಆಗಿರೋ ಒಂದು ಫೀಲ್ ಸಿಗುತ್ತೆ. ಬಟ್ ಅಗೇನ್ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಮಾತಿದೆ, ಥ್ರೋ ಮೀ ಟು ದ ಬುಲ್ಸ್ ಅಂಡ್ ಐಲ್ ಕಮ್ ಬ್ಯಾಕ್ ಲೀಡಿಂಗ್ ದ ಪ್ಯಾಕ್ ಅಂತ. ಅಂದ್ರೆ ನರಿಗಳ ಮಧ್ಯೆ ಹಾಕಿದ್ರು ನನ್ನನ್ನು ಅದ್ರ ಸಾಮ್ರಾಜ್ಯಕ್ಕೆ ರಾಜನಾಗ್ ತಿರುಗಿ ಬರ್ತೀನಿ ಅಂತ. ಸೊ ಹೂ ಎವರ್ ವಿನ್ಸ್ ದ ಬ್ಯಾಟಲ್ ದೇ ಆರ್ ದಿ ಆಲ್ಫಾ ಅಂತ. ಸೊ ಅಕಾರ್ಡಿಂಗ್ ಟು ಮಿ. ಓಕೆ, ಸೊ ನಿಮಗೆ ಆಲ್ಫಾ ಅಂತ ಹೇಳಿದ್ರೆ? Alpha andre nange, of course, like they said, someone who's strong, but also I feel someone who can lead by example. In society, someone who can take people with them, and along with that, they can show others how things are done in the right way. Okay. Like that's also. ನನಗೆ ಆಲ್ಫಾ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯ ಮೊದಲ ಅಕ್ಷರ ಅಂತ ನೆನಪಾಗುತ್ತೆ. ಆಲ್ಫಾ, ಬೀಟಾ, ಗಾಮಾ. ಇನ್ನು ಸಿಕ್ಕಾಪಟ್ಟೆ ಇದೆ. ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ, ಎಪ್ಸಿಲಾನ್, ಝೀಟಾ, ಈಟಾ, ಟೀಟಾ. ಅದು ಒಂದಿದೆ. ಆಲ್ಫಾ ಅಂದ್ರೆ ಏನೇ ಅದಕ್ಕಾದ್ರು ಸ್ಟಾರ್ಟಿಂಗ್ ಅಂತ ಒಂದು ಆಲ್ಫಾ, ಅದು ಒಂದ್ ಆ ಒಂದ್ ಮೀನಿಂಗು ಇದೆ. ಇನ್ನೊಂದು ಆಕ್ಚುಲ್ ಆಗಿ ಆಲ್ಫಾ ಅಂದ್ರೆ ನಮ್ ಸಿನಿಮಾ ಪ್ರಕಾರ ಆಲ್ಫಾ ಅಂದ್ರೆ, ಈಗ ಜನರಲಿ ಆಲ್ಫಾ ಅಂದ್ರೆ ಮೀನಿಂಗ್ ಏನು ಅಂದ್ರೆ, ಈಗ ಸ್ಟ್ರಾಂಗೆಸ್ಟ್ ಒಂದ್ ಗುಂಪಿರುತ್ತೆ. ಈಗ ಲಯನ್ಸ್ ದೇ ಒಂದ್ ಗುಂಪಿರುತ್ತೆ ಅನ್ಕೊಳ್ಳಿ, ಅದರಲ್ಲೂ ಒಂದು ಲೀಡರ್ ಇರ್ತಾರಲ್ಲ, ಅದಕ್ಕೆ ಒಂದು ಡಾಮಿನೇಟಿಂಗ್ ಇರುತ್ತೆ. ಸೊ ಅದನ್ನ ಆಲ್ಫಾ ಅಂತಾರೆ. ಈ ಟೈಗರ್ಸ್ ಅಲ್ಲಿ ಒಂದಿರುತ್ತೆ, ಅದನ್ನು ಆಲ್ಫಾ ಅಂತಾರೆ. ಸೊ ಆ ತರ ನಮ್ ಸಿನಿಮಾನಲ್ಲಿ ಆಲ್ರೆಡಿ ಸ್ಟ್ರಾಂಗ್ ಪೀಪಲ್ ಇದಾರೆ. ನೀವು ನೋಡಿದ್ರೆ ವಿಲನ್ಸ್ ಎಲ್ಲರೂ ಸ್ಟ್ರಾಂಗೇ, ಎಲ್ಲಾ ಕ್ಯಾರೆಕ್ಟರ್ಸ್ ಸ್ಟ್ರಾಂಗೇ. ಅದ್ರಲ್ಲಿ ಯಾರು ಎದ್ದು ನಿಲ್ತಾರೆ, ಅದಕ್ಕೋಸ್ಕರ ಆಲ್ಫಾ ಅಂತ ಇಟ್ಟಿದ್ದಾರೆ. ಸೊ ನಾನು ಟ್ರೈಲರ್ ನೋಡ್ಬೇಕಾದ್ರೆ ಒಂದು ಪದ ಬಂದಿದ್ದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಜಸ್ಟ್ ಖಲೀಫಾನಾ? ಓಕೆ, ಖಲೀಫಾ ಖಲೀಫಾ ಅದು ಹೇಳಿದ್ರೆ ರಿವೀಲ್ ಆಗುತ್ತೆ. ಮನಗ್ತಾ ಇದ್ರೆ ನೀವು? ಯಾಕಂದ್ರೆ ನನ್ನ ಡೈಲಾಗ್ ಎಲ್ಲಾದ್ರಲ್ಲೂ ಖಲೀಫಾ 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 ಅಂತ ಇರುತ್ತೆ. ಅದಕ್ಕೆ ಏನ್ ನೆನಪಾಗುತ್ತೆ ಖಲೀಫಾ ಅಂತಂದ್ರೆ? ಏನ್ ನೆನಪಾಗುತ್ತೆ ಹೇಮಂತ್? ಅಲ್ಲ, ಇದು ಆಕ್ಚುಲಿ ಆಡಿಯನ್ಸ್ಗೆ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಅಂತ. ನಾವು ಸಿನಿಮಾನಲ್ಲೇ ಒಂದ್ 2 ತರ ಇದೆ. ಅದ್ ಖಲೀಫಾ ಅಂದ್ರೆ ಅದನ್ನ ಹೇಳ್ಬಾರ್ದು ಇಲ್ಲಿ. ಏನೋ ಒಂದು ಖಲೀಫಾ ನಿಮ್ ಪ್ರಕಾರ ಏನಂದ್ರೆ ಸಬ್ಸ್ಟೆನ್ಸ್ ಅಂತ ಅನ್ಕೊಂಡಿದ್ದೀನಿ. ಸಬ್ಸ್ಟೆನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಹುಡುಗಿ ಆಗಿರ್ಬೋದು. ಖಲೀಫಾ, ಖಲೀಫಾ ಇಲ್ಲಾಂದ್ರೆ ಸೊ ಅದರಿಂದ ಖಲೀಫಾ, ಬುರ್ಜ್ ಖಲೀಫಾ. ನೋಡಿ, ಸೊ ಆತರ ಏನೋ ಸ್ಟ್ರಾಂಗ್, ಅದು ಸ್ಟ್ರಾಂಗ್ ಇದೆ ನೋಡಿ. ನಂತರ ಸಬ್ಸ್ಟೆನ್ಸ್ ಸ್ಟ್ರಾಂಗ್ ಇದೆ. ಖಂಡಿತವಾಗ್ಲೂ ನಶೆ ಜಾಸ್ತಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಐ ಥಿಂಕ್ ನಿಮ್ಮ ಕಣ್ಣುಗಳು ತುಂಬಾ ಸುಂದರವಾಗಿದೆ. ಥ್ಯಾಂಕ್ ಯು. ಇದಕ್ಕೆ ಮುಂಚೆ ಯಾರು ಕಾಂಪ್ಲಿಮೆಂಟ್ ಕೊಟ್ಟಿದ್ರಾ? ಹೇಳಿದ್ದಾರೆ, ತುಂಬಾ ಜನ ಹೇಳಿದ್ದಾರೆ. ಈ ಜಾಗಕ್ಕೆ ಅಡ್ರೆಸ್ ಏನಾದ್ರೂ ಗೊತ್ತಿದೆಯಾ ನಿಮ್ಗೆ? ಜಾಗಕ್ಕ ಅಂದ್ರೆ ಅದೇ ಈ ಜಾಗಕ್ಕೆ ಇಲ್ಲ, ಗೊತ್ತಿದೆ, ಅದಕ್ಕೆ ತಾನೇ ಇಲ್ಲಿ ರೀಚ್ ಆಗಿರೋದು. ಎಸ್ ಯಾವ ಜಾಗಕ್ಕೆ ಅಂತ ಕೇಳಿ ನೀವು.
ಯಾವ ಜಾಗಕ್ಕೆ? ನಿಮ್ ಹೃದಯಕ್ಕೆ ಅಯ್ಯೋ ತಡ್ಕೊಳಕ್ ಆಗ್ತಲ್ಲ. ಓಕೆ, ಸೊ ಇಬ್ರು ಹೀರೋಯಿನ್ ಇದಾರೆ ಅಂತ ಹೇಳಿದ್ಮೇಲೆ ಒಬ್ರು ಆಲ್ಫಾ ಮೇಲ್ ಇದಾರೆ ಅಂತ ಹೇಳಿದಾಗ AAA ಕಾಂಬಿನೇಷನ್ ಅಲ್ಲಿ ನಾವು ಕೆಲವೊಂದು ಪಿಕಪ್ ಲೈನ್ಸ್ ಗಳೇನಾದ್ರು ನೀವು ಅವ್ರಿಗೆ ಹೇಳ್ತೀರಾ ಅನ್ನೋದು? ಪಿಕಪ್ ಲೈನ್ಸ್ ಎಲ್ಲ ಗೊತ್ತಿಲ್ಲ ಸರ್, ನಿಜವಾಗ್ಲೂ ನಿಮ್ ಗೊತ್ತಿಲ್ಲ. ಡೈಲಾಗ್ಸ್ ಗಳನ್ನ ಹೇಳ್ತೀರಾ ಅನ್ನೋದು? ನಮ್ ಡೈಲಾಗ್ಸ್ ಅದೇ ಸೀರೆ ಉಡ್ಸೋದು ಯಾವಾಗ ಕಲ್ತ್ಕೊಂಡ್ರಿ? ಸೀರೆ ಹೊಡ್ಸ ಅಲ್ಲೇ ಸೆಟ್ಟಲ್ ಕಲ್ತ್ಕೊಂಡ್ವಿ. ಆಕ್ಚುಲಿ ಅಲ್ಲೇ ಸೆಟ್ಟಲ್ ಕಲ್ತ್ಕೊಂಡ್ವಿ. ಓಕೆ, ಸೊ ಸೀರೆ ಉಡ್ಸೋದು ಡೈಲಾಗ್ ನ ಹೇಳ್ತೀರಾ ಅನ್ನೋದಾದ್ರೆ? ಸೀರೆ ಉಡ್ಸೋದ್ ಏನಿಲ್ಲ, ಒಂದ್ರ ಪಕ್ಕ ಒಂದ್ ಜೋಡ್ಸೋದಷ್ಟೇ. ಈ ಸ್ಪೀಡ್ ಕಾಡ್ತಾರ ಒಂದ್ರ ಪಕ್ಕ ಒಂದ್ ಜೋಡ್ಸೋದಷ್ಟೇ. ಸೂಪರ್. ಅದೇ ನನ್ ಗುಡ್ಸಿಲ್ಲ, ಅವ್ರು ಗುಡ್ಸಿರೋದು. ಹೌದಾ? ನೀವ್ ಆ ಕಡೆ ತಿಳ್ಕೊಂಡು ಹೇಳಿದ್ರಲ್ಲ. ಓಕೆ, ಟೇಕ್ 2 ರಾಂಗ್ ಕಾಂಬಿನೇಷನ್. ಇವಾಗ ಈ ಕಡೆಗೆ ಸರ್. ಸೀರೆ ಉಡ್ಸೋದೇನಿಲ್ಲ, ತುಂಬಾ ಸಿಂಪಲ್. ಈ ಸ್ಪೀಡ್ ಕಾಡ್ತಾರ ಒಂದ್ರ ಪಕ್ಕ ಒಂದ್ ಜೋಡ್ಸೋದಷ್ಟೇ. ಓಕೆ, ಸೊ ಈ ಕ್ವಾಲಿಟಿ ನಿಮಗೆ ತುಂಬಾ ಇಷ್ಟ ಆಗುತ್ತಾ ಹೇಗೆ? ಯಾವ್ದು ಸೀರೆ ಉಡ್ಸೋದು ಕ್ವಾಲಿಟಿ ಹಾ, ಹೌದು. ತುಂಬಾ ಇಷ್ಟ. ವೆರಿ ಹೆಲ್ಪ್ಫುಲ್, ನೋ? ಎಸ್. ಓಕೆ, ಸೊ ಥ್ರೂ ಔಟ್ ದ ಮೂವಿ ನಿಮ್ಮ ಒಂದು ಜರ್ನಿನ ಮಾತಾಡ್ತೀವಿ ಅನ್ನೋದಾದ್ರೆ, ಇವಾಗ ಸ್ಟಾರ್ಟ್ ಆದಂತಹ ಒಂದು ದಿನದಿಂದ ಹಿಡಿದು ಇಲ್ಲಿವರೆಗೂ ಆಲ್ಫಾದ ಒಂದು ಜರ್ನಿ ಹೇಗಿತ್ತು ಸರ್? ತುಂಬಾ ಸಕ್ಕತ್ತಾಗಿತ್ತು. ಅಂದ್ರೆ ಒಂದ್ ಡ್ರೀಮ್ ಅಂತಾನೆ ಅನ್ಬೋದು. ಅಂದ್ರೆ ಸಿನಿಮಾ ಮಾಡ್ತಾ ಇದೀವಿ, ಫಸ್ಟ್ ಸಿನಿಮಾ ಓಕೆ, ಬಟ್ ಫಸ್ಟ್ ಸಿನಿಮಾಗೆ ಆಲ್ಫಾ ಅಂತ ಟೈಟಲ್ ಸಿಕ್ಕಿದ್ದು, ಆಲ್ಫಾ ಮೆನ್ ಲವ್ ವೆಂಜನ್ಸ್, ಎಷ್ಟು ಪವರ್ಫುಲ್ ಆಗಿದೆ. ಈಗ ನಾನ್ ಮಾಸ್ ಹೀರೋ ಆಗ್ಬೇಕು, ಆಕ್ಷನ್ ಹೀರೋ ಆಗ್ಬೇಕು ಅಂತ ಫಸ್ಟ್ ಇಂದ ಅನ್ಕೊಂತಾ ಇದ್ದೆ, ಆಕ್ಷನ್ ಹೀರೋ ಆಗ್ಬೇಕು ಅಂತ. ಆ ಜನರ ನಂಗೆ ಫುಲ್ ಇಷ್ಟ. ಬಟ್ ಆದ್ರೂ ಫಸ್ಟ್ ಮೂವಿ ಲಾಂಚ್ ಆಗೋ ಟೈಮ್ಗೆ ನಾನು ಆಕ್ಷನ್ ಹೀರೋ ಆಗ್ಬೇಕು, ಆತರ ಸ್ಕ್ರಿಪ್ಟು ಸಿಗ್ಬೇಕು, ಡೈರೆಕ್ಟರ್ ವಿಲ್ಲಿಂಗ್ ಇರಬೇಕು, ಎಲ್ಲ ಕೋಡ್ ಬರಬೇಕು, ಆತರ ಕತೆ ಬರಬೇಕು, ಎಲ್ಲ ಬರ್ಬೇಕಲ್ವಾ. ಸೊ ಅದರ ಬಂತು, ಅದೊಂದು ಖುಷಿ. ಅದ್ರ ಜೊತೆಗೆ ಟೈಟ್ಲು ಅದೇ ತರ ಪವರ್ಫುಲ್ ಸಿಕ್ತು. ದೇವ್ರ ಆಶೀರ್ವಾದ ಅಂತಾನೆ ಹೇಳ್ಬೋದು. ಎಲ್ಲಾನು ಒಂದಕ್ಕೊಂದು ಕೂಡಿ ಬರ್ತಾ ಎಲ್ಲ ಸಖತ್ತಾಗಾಯ್ತು. ಥ್ರೂ ಔಟ್ ದ ಜರ್ನಿ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಫಸ್ಟ್ ನನಗೆ ಅಂದ್ರೆ ಕ್ಯಾಮ್ರಾ ಮುಂದೆ ಹೋಗಕ್ ಮೊದಲು ಫೀಲಿಂಗ್ ಇರುತ್ತಲ್ವಾ, ಏನೋ ಭಯ ಆಗುತ್ತಾ ಏನು ಅಂತ. ನನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಭಯ ಇದ್ದಿಲ್ಲ. ಓಕೆ, ಬಟ್ ನನಗೊಂದು ಡೌಟ್ ಇತ್ತು, ಏನಂದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಇಲ್ಲ, ಕ್ಯಾಮ್ರಾ ಮುಂದೆ ಹೋದ್ರೆ ಅವಾಗ ಭಯ ಸ್ಟಾರ್ಟ್ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ನನಗೆ ಫಸ್ಟ್ ಫೀಲಿಂಗ್ ಏನು ಅಂದ್ರೆ, ನಾನು ಡೈರೆಕ್ಟ್ ನಂಗೆ ಗೊತ್ತಿದ್ರೆ, ನಾನು ಜನರಲ್ ಆಗಿ ಹಂಗಿದ್ದೀನಿ, ನಾನು ಏನ್ ಮಾಡ್ತೇನೆ ನನಗೆ ಗೊತ್ತಿದ್ರೆ, 100 ಜನ ಇದ್ರು, ಕ್ಯಾಮ್ರಾ ಇದ್ರು, ಏನು ನಾನು ತಲೆ ಕೆಡಿಸ್ಕೊಳಲ್ಲ ಅನ್ನೋ ತರ. ಸೊ ಅದೇ ತರ ಆಯ್ತು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಒಂದು ಎಕ್ಸಾಂಪಲ್ ಏನೋ ಡೈರೆಕ್ಟರ್ ಹೇಳಿದ್ರು, ಫಸ್ಟ್ ಇಲ್ಲಿ ಏನೇ ಅನ್ಕೊಬೋದು ನೀವು, ಇಲ್ಲೆಲ್ಲ ವರ್ಕ್ಶಾಪ್ ಎಲ್ಲ ಕರೆಕ್ಟಾಗಿ ಮಾಡ್ತೀರಾ, ವೆದರ್ ಕ್ಯಾಮ್ರಾ ಏನಾದ್ರು ಮುಂದೆ ಆನ್ ಆದ್ರೆ ಅವಾಗ ಗೊತ್ತಾಗುತ್ತೆ. ನಮ್ಗೆ ಆ ತರ ಎಲ್ಲ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಕ್ಯಾಮ್ರಾ ಆನ್ ಆದ್ರೆ ಫುಲ್ ಸೈಕ್ ಆಗುತ್ತೆ. ಬಟ್ ಏನು ತಲೆ ಕೆಡಿಸ್ಕೊಂಬಿಡಿ, ಆರಾಮಾಗಿರಿ, ನೀವು ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದೇ ತರ ಅಲ್ಲಿ ಮಾಡ್ಬೇಕು. ಏನು ಫಸ್ಟ್ ಡೇ ಏನೋ ತಲೆ ಕೆಡಿಸ್ಕೊಂಬಿಡಿ. ಈಗ ಫಸ್ಟ್ ಡೇ ಸಣ್ಣ ಪುಟ್ಟ ಸೀನ್ಸ್ ಇಡ್ತೀವಿ ಹೀರೋಯಿನ್ಸ್ ಜೊತೆ, ಟೀಮ್ ಜೊತೆ ಎಲ್ಲ ಜೆಲ್ ಆಗ್ಲಿ ಅಂತ. ಬಟ್ ನಮ್ದು ಒಂದು ಲೊಕೇಶನ್ ಏನೋ ಹೊಡೆದಾಕ್ತಾರೆ ಅನ್ನೋ ವಿಷಯಕ್ಕೆ ನಮ್ದು ಒಂದು ದೊಡ್ಡ ಇಂಟರ್ವಲ್ ಟೈಮ್ ಒಂದು ದೊಡ್ಡ ಡೈಲಾಗ್ ಇದೆ, ಓಕೆ, ಅದೇ ಇಟ್ಬಿಟ್ಟಿದ್ರು. ಅದೇ ಇದೆ, ಡೈರೆಕ್ಟರ್ ಇನ್ಫಾರ್ಮ್ ಮಾಡಿದ್ರು, ಒಂದ್ ಸ್ವಲ್ಪ ಆರಾಮಾಗಿರಿ, ಪ್ಯಾನಿಕ್ ಆಗ್ಬಿಡಿ ಅಂತ. ನಾನು ಸರ್ ಓವರ್ ಕಾನ್ಫಿಡೆನ್ಸ್ ಏನಿಲ್ಲ, ಬಟ್ ಜನರಲ್ ಆಗಿ ಈಗ ಸದ್ಯಕ್ಕೆ ಹಂಗ ಅನ್ಸ್ತಾ ಇದೆ, ಏನು ಭಯ ಆಗಲ್ಲ ಅಂತ ಅಂತಾನೆ ಹೇಳಿದ್ದೆ. ಅಲ್ಲಿ ಹೋದಾಗ್ಲೂ ಹಂಗೆ ಆರಾಮಾಗಿ ಆಯ್ತು. ನಮ್ಮಿಬ್ಬರಿಗೂ ಅದು ಫಸ್ಟ್ ಡೇ ಫಸ್ಟ್ ಶಾಟ್ ಅದು. ಆರಾಮಾಗಿತ್ತು. ಸೊ ಥ್ರೂ ಔಟ್ ದ ಜರ್ನಿ ಸಕ್ಕತ್ತಾಗಿತ್ತು ಸರ್. ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ಕಷ್ಟ ಅಂತ ಅನ್ಸ್ಲಿಲ್ಲ. ಅದೊಂದು ಹೇಳ್ಬೋದು ಶೂಟಿಂಗ್ ಟೈಮಲ್ಲಿ. ಯಾಕಂದ್ರೆ ತುಂಬಾ ನೈಟ್ ಶೂಟ್ಸ್ ಮಾಡಿದೀವಿ, 6 to 2 ಕಾಲ್ ಶೀಟ್ಸು, ನೈಟ್ ಎಲ್ಲ ಶೂಟಿಂಗು, 2 ಗಂಟೆ 3 ಗಂಟೆವರೆಗೂ. ಇಷ್ಟ ಇಲ್ಲದೆ ಪ್ಯಾಷನೇಟ್ ಇಲ್ಲ ಅಂದ್ರೆ ಅವ್ರಿಗೆ ಟಾರ್ಚರ್. ನಮಗೆ ಇನ್ನೂ ಮಾಡ್ತಾ ಇದ್ರೆ ಇನ್ನೂ ಮಜಾ. ಆ ತರ ಇತ್ತು ಸರ್ ಜರ್ನಿ, ಸಖತ್ತಾಗಿತ್ತು. ಇಟ್ ವಾಸ್ ವಂಡರ್ಫುಲ್ ಜರ್ನಿ. ಓಕೆ, ಅಂಡ್ ನಿಮಗೆ ಆಲ್ಫಾ ಅಂತ ಹೇಳಿದ ತಕ್ಷಣ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ನೆನಪಾಗ್ತಾರೆ? ಐ ಥಿಂಕ್ ಮನೆಯಲ್ಲಿ ನಾನೇ ಆಲ್ಫಾ ಇರ್ಬೋದು. ಹೌದಾ? ಮನೆಯಲ್ಲಿ, ಬಿಕಾಸ್ I was like, the first child. So everyone listens to me. Okay. ಮನೆಯಲ್ಲಿ ಆಲ್ಫಾ ಅಂತ ಹೇಳಿದ್ರೆ ನನಗೆ ನಮ್ಮ ತಂದೆ 100%. ಓಕೆ, ಚಿಕ್ಕ ವಯಸ್ಸಿಂದಾನು. ಓಕೆ, ಅಂಡ್ ಎಲ್ಲೇ ಪ್ರೊಡಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ? ಇಲ್ಲೇ ಪ್ರೊಡಕ್ಷನ್ಸ್ ಅಂದ್ರೆ ಎಲ್ ಅಂದ್ರೆ ಲಕ್ಷ್ಮಿ, ಎ ಅಂದ್ರೆ ಆನಂದ್ ಕುಮಾರ್. ನಮ್ಮ ತಾಯಿ ನಮ್ಮಪ್ಪ ಹೆಸರು ಎರಡೂ ಇರ್ಲಿ ಅಂತ ನಾನು ಆ ಥರ ಒಂದು ಸೆಂಟಿಮೆಂಟು. ಸೊ ಅದಕ್ಕೆ ಎಲ್ಲಿಯ ಪ್ರೊಡಕ್ಷನ್ಸ್ ಅಂತ ಇದು ಮಾಡಿದೆ. ಸೊ ಒಂದು ಟ್ರೈಲರ್ ನಲ್ಲಿ ಮೇ ಬಿ ನೀವು ಲಾಸ್ಟ್ ಅದೊಂದು ವಾಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಸಿಂಬಲ್ ಎಲ್ಲೇನಲ್ಲಿ ಬರ್ತೀರಾ ಹೇಗೆ ಅಂತ? ಇಲ್ಲ ಸರ್, ಜಸ್ಟ್ ಒಂದು ಫೈರ್. ನಿಮ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಿಮಗೆ ಆಲ್ಫಾ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರು? ಆಲ್ಫಾ ಅಂದ್ರೆ ಡೆಫಿನೆಟ್ಲಿ ನಮ್ಮ ತಂದೆನೆ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದೀವಿ, ಅವ್ರು ಎಷ್ಟು ಕಷ್ಟ ಬಿದ್ದು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ, ಓದಿಸಿದ್ದಾರೆ ಅಂತ. ಅವಾಗಿನ ಕಾಲದಲ್ಲಿ ಅವರು ಕಾಲೇಜ್ಗೂ ಅವರೇ ಹೋಗಿ ದುಡ್ದು ಸಂಪಾದನೆ ಮಾಡಿ ಕಾಲೇಜ್ಗೆ ಹೋಗ್ತಾ ಇದ್ರು ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ನೋಡಿದ್ರೆ ನಮ್ ಲೈಫ್ ಎಷ್ಟು ಈಸಿ ಅಲ್ಲ ಅನ್ಸುತ್ತೆ. ಸೊ ಆಲ್ಫಾ ಇಸ್ ಮೈ ಡ್ಯಾಡ್. ಓಕೆ, ಸೊ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಮ್ಯಾಥ್ಸ್ ನಲ್ಲಿ ಒಂದು
ಯಾವಾಗಲೂ ಸೊಲ್ಯೂಷನ್ಗೆ ಅಂದ್ರೆ ಯಾವಾಗ ಒಂದು ಪ್ರಾಬ್ಲಮ್ ಕೊಡ್ತಾ ಇದ್ರು ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಬೇಕಾಯ್ತು. ಇನ್ನೂ ಕೂಡ ನನಗೆ ಗೊತ್ತಾಗಿಲ್ಲ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಹೇಳಿ ನೀವು ಎಕ್ಸ್ ಅಂಡ್ ವೈಗೆ ವ್ಯಾಲ್ಯೂ ಕಂಡುಹಿಡ್ಕೊಂಡಿದ್ದೀರಾ. ಸೊ ಎಕ್ಸ್ ದ ವ್ಯಾಲ್ಯೂ ಏನು ಅಂತ ಅದು ಬೇರೆ ಎಕ್ಸ್, ಇದು ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ಸ್. ನಾನು ನನ್ನ ಎಕ್ಸ್ ಎಲ್ಲ ನೆನಪಾಗ ಆ ಎಕ್ಸ್ ವ್ಯಾಲ್ಯೂ ಗೊತ್ತಾಗುತ್ತೆ. ಆ ಎಕ್ಸ್ ಓಕೆ. ಓಕೆ, ನಿಮ್ಮ ಪ್ರೆಸೆಂಟ್ ಬಗ್ಗೆ ಮಾತಾಡೋದಾದ್ರೆ ಮೂವಿನಲ್ಲಿ ನಿಮಗೆ ಒಂದು ಫನಿಯೆಸ್ಟ್ ಡೇ ಇದೆ, ಅದನ್ನ ಮರೆಯೋದಕ್ಕಾಗೋದಿಲ್ಲ ಅನ್ನೋದಾದ್ರೆ ಯಾವುದು ಶೂಟಿಂಗ್ ಟೈಮ್ ಅಲ್ಲಿ? ಫನ್ನಿಯೆಸ್ಟ್ ಡೇ ಅಂದ್ರೆ ನಂದೊಂದು ಚಿಕ್ಕದೊಂದು ಆಕ್ಷನ್ ಸೀಕ್ವೆನ್ಸ್ ಇತ್ತು. ಆಕ್ಷನ್ ಸೀಕ್ವೆನ್ಸ್ ಅಂದ್ರೆ ಆಕ್ಸಿಡೆಂಟ್ ಆಗೋ ತರ. ವಿಜಯ್ ಸರ್ ಅಂತ ಸ್ಟಂಟ್ ಮಾಸ್ಟರು ಹೈದರಾಬಾದ್ ಇಂದ ಬಂದಿದ್ರು. ಒಂದು ದೊಡ್ಡ ಸೆಟ್, ಆಲ್ಮೋಸ್ಟ್ ಒಂದು 100 ಪೀಪಲ್ ಇದಾರೆ, 150 ಪೀಪಲ್. ನಾನಂತೂ ಆಕ್ಷನ್ ಮಾಡೇ ಇರ್ಲಿಲ್ಲ ಮುಂಚೆ. ಸೊ ಅದು ಕ್ರೇನ್ ಎಲ್ಲ ಇರುತ್ತಲ್ಲ, ಕ್ರೇನು ಅದರಿಂದ ರೋಪ್ ಎಲ್ಲ ಇದು ಮಾಡಿ, ನನ್ಗಂತೂ ಅದನ್ನೆಲ್ಲ ನೋಡ್ಬಿಟ್ಟು ಸಖತ್ ಭಯ, ಏನಾಗುತ್ತೋ ಹೆಂಗೆ ಏನು ಅಂತ. ದೆನ್ ಹಿ ಗೇವ್ ಮಿ ದ ಔಟ್ಫಿಟ್ ಅಂಡ್ ಕ್ಯಾರವನ್ಗೆ ಹೋಗ್ಬಿಟ್ಟು ಚೇಂಜ್ ಮಾಡ್ಕೊಂಬನ್ನಿ ಅಂತ. ನಾನು ಮಾಡ್ಕೊಂಬಂದೆ. ದೆನ್ ದೇರ್ ಇಸ್ ಲೈಕ್ 2 ಬಿಗ್ ಕಾರ್ ಸ್ಟ್ಯಾಂಡಿಂಗ್ ಜಸ್ಟ್ ಟು ಕ್ರ್ಯಾಶ್ ಥ್ರೂ ಮೀ. ನಾನಪ್ಪ ಅದು ಏನಾಗುತ್ತೋ ಏನು ಅಂತ. ದೆನ್ ಫೈನಲಿ ಇಟ್ ವಾಸ್ ಅ ಗುಡ್ ಟೇಕ್. ನೀವು ಅಜಯ್ ದೇವಗನ್ ಹತ್ರ ಹೇಳ್ಬೇಕಾಯ್ತು, 2 ಕಾಲ್ ಬೇಕಾದ್ರೆ ಕಾರ್ ಮೇಲೆ ಇಟ್ಕೊಂಡ್ ಬರ್ತೀನಿ, ನನಗೆ ಕ್ರಾಶಿಂಗ್ ಸೀನ್ ಮಾತ್ರ ಕೊಡ್ಬೇಡಿ ಅಂತ. ಬಟ್ ಐ ಎಂಜಾಯ್ಡ್, ಅದು ತುಂಬಾ ಎಂಜಾಯ್ ಬಟ್ ಐ ಥಿಂಕ್ ಕಾರ್ ಕ್ರಾಶಿಂಗ್ ಇದೆ ಈ ಮೂವಿನಲ್ಲಿ. ಅಂದ್ರೆ ರೋಹಿತ್ ಶೆಟ್ಟಿ ಫಿಲಂ ತರ ನೋಡ್ಬೋದು ನಾವು ಅಂತ. ಹಂಗೂ ನೋಡ್ಬೋದು. ಓಕೆ, ಸೊ ನಿಮ್ಮ ಕ್ಯಾರೆಕ್ಟರ್ಗುನು ರಿಯಲ್ ಲೈಫ್ ಕ್ಯಾರೆಕ್ಟರ್ಗುನು ಅರುಣ್ ಆ ಕ್ಯಾರೆಕ್ಟರ್ಗುನು ಅರ್ಜುನ್ ಕ್ಯಾರೆಕ್ಟರ್ಗುನು ಎಷ್ಟು ಸಿಮಿಲಾರಿಟೀಸ್ ಇದೆ? ತುಂಬಾ ಸರ್, ತುಂಬಾ ಜಾಸ್ತಿ ಸಿಮಿಲಾರಿಟೀಸ್ ಇದೆ. ಅರ್ಜುನ್ ಕ್ಯಾರೆಕ್ಟರ್ಗೂ ನಮ್ಮ ಕ್ಯಾರೆಕ್ಟರ್ಗೂ ರಿಯಲ್ ಲೈಫ್ ಕ್ಯಾರೆಕ್ಟರ್ಗೂ ಜಾಸ್ತಿ ಸಿಮಿಲಾರಿಟೀಸ್ ಇದೆ. ಏನಂದ್ರೆ ಅದೇ ಫಾದರ್ ಸನ್ ಎಮೋಷನ್. ನನಗೆ ಅಂತಲ್ಲ, ಎಲ್ಲ ಆಡಿಯನ್ಸ್ಗೂ ಅದೊಂದು ಫಾದರ್ ಸನ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ತುಂಬಾ. ಯಾಕಂದ್ರೆ ನಿಮ್ಗೂ ಕನೆಕ್ಟ್ ಆಗುತ್ತೆ, ಎಲ್ಲ ಯಾರು ನೋಡ್ತಾ ಇದಾರೆ ಅವ್ರೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದೊಂದು ಇದು. ಅದು ಬಿಟ್ರೆ ಇನ್ನೆಲ್ಲ ಅದೇ ಫಿಟ್ನೆಸ್ ಆಗಿರ್ಬೋದು, ಸ್ವಲ್ಪ ರಗಡು ರಾ ಅದೆಲ್ಲಾನು ಮ್ಯಾಚ್ ಆಗುತ್ತೆ. ಸುಮಾರು ಒಂದು 10 ವರ್ಷದಿಂದ ಈ 6 ಪ್ಯಾಕ್ಸ್ ಮೇಂಟೈನ್ ಮಾಡಿದಾರ ಅಂತ ಅನ್ಸುತ್ತೆ. ಹೌದು ಸರ್. ನಮ್ ಫಿಟ್ನೆಸ್ ಅಂದ್ರೆ ಸೀಕ್ರೆಟ್ ಏನಿಲ್ಲ, ಫಿಟ್ನೆಸ್ ಅಂದ್ರೆ ಇಷ್ಟ ಫಸ್ಟ್ ಇಂದಾನು. ಅಂದ್ರೆ ಬೀಯಿಂಗ್ ಇನ್ ದ ಬೆಸ್ಟ್ ಫಾರ್ಮ್, ಸ್ಟ್ರೆಂತ್ ಅದೆಲ್ಲ ಇರಬೇಕು ಅಂತ. ಅದು ಹುಡುಗರು You can see it, no? You need to check also. ಅಲ್ಲ, ಚೆಕ್ ಮಾಡ್ಬೇಕು ಅಂತ ಅನ್ಸುತ್ತಲ್ಲ, ಕ್ಯೂರಿಯಾಸಿಟಿ ಹುಡುಗಿರಿಗೆ. ಇಲ್ಲ, ಅವರು ಜಿಮ್ ಎಲ್ಲ ಹೋಗಿ ಫುಲ್ Yeah, not as much as ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ ಹೋಗಿ ಹೇಳ್ತಿದ್ರು, ನಿನ್ನೆ ಜಿಮ್ ಹೋದೆ. ಪ್ರಮೋಷನ್ ಹೋದ್ರು ಅಷ್ಟೇ. ಅಲ್ಲಿರೋ ಮಕ್ಕಳೆಲ್ಲ ಒಂದು ಶೂಟಿಂಗ್ ಸೆಟ್ ಇದ್ದ, ಒಂದು ಜಿಮ್ ಅಲ್ಲೇ ಶೂಟ್ ಮಾಡಿದೀವಿ. ಅಲ್ಲಿ ಹೋಗಿ ಆ ಟೇಕ್ಸ್ ಗೆ 1-2 ಸಲ ಡಂಬಲ್ ಏನೋ ಇದ್ ಮಾಡಿ ನೆಕ್ಸ್ಟ್ ಡೇ ಒಂದು ಫುಲ್ ಒಂದ್ ಸ್ವಲ್ಪ ಜಾಸ್ತಿ ಪಂಪ್ ಆಗ್ಬಿಟ್ಟು ಬೈಸಿಪ್ಸ್ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅಂತಿದ್ರು ಫಸ್ಟ್ ಹೇಗೇನೆ ಆ ರೇಂಜಿಗೆ. ಓಕೆ, ಇನ್ನು ನಿಮಗೆ ಫಾದರ್ ಸೆಂಟಿಮೆಂಟ್ ಅಂತ ಹೇಳಿದ ತಕ್ಷಣ ಇವಾಗ ಈ ಮೂವಿನಲ್ಲೂ ಕೂಡ ಅದೇ ಕ್ಯಾರಿ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಚ್ಯುತ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ. ಅಂಡ್ ಅದ್ರ ಜೊತೆಗೆ ಮೂವಿ ನೋಡಿದಾದ ನಂತರ ಜನರಿಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗ್ಬೋದು, ಏನ್ ಟೇಕ್ ಅವೇ ಇರ್ಬೋದು? ಸರ್ ಅಚ್ಯುತ್ ಸರ್ ನೋಡಿದ ತಕ್ಷಣ ಸುಮ್ಮನೆ ನೋಡಿದ್ರು ಆಕ್ಟಿಂಗ್ ಮಾಡ್ತಾ ಇದಾರೆ ಅನ್ಸೋ ಲೆವೆಲ್ಗೆ ಅವರು ಬೆಳೆದಿದ್ದಾರೆ. ಈಗ ನಾವು ಸೆಟ್ಟಲ್ಲೂ ಅಷ್ಟೇ ಸುಮ್ಮನೆ ಬಂದು ನಿಂತ್ಕೊಂಡಿದ್ರು, ಆಲ್ರೆಡಿ ಯಾವ್ದೋ ಫಿಲಮ್ ಅಲ್ಲಿ ನೋಡ್ತಾ ಇದ್ದಂಗೆ ಆಕ್ಟಿಂಗ್ ಇನ್ನೂ ಸ್ಟಾರ್ಟೇ ಮಾಡಿರಲ್ಲ, ಆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ಬಂದು. ಸೊ ಆ ತರ ಇದೆ. ಅದರಲ್ಲಿ ವೆರಿ ಎಮೋಷನಲ್, ಅದು ತುಂಬಾ ವೆಯ್ಟೇಜ್ ಇದೆ ಆ ಕ್ಯಾರೆಕ್ಟರ್ಗೆ. ಸೊ ಆ ತರ ವೆಯ್ಟೇಜ್ ಇರೋ ಕ್ಯಾರೆಕ್ಟರ್ಗೆ ಸಖತ್ತಾಗಿ ಮಾಡಿದ್ದಾರೆ ಅವರು. ಆಬ್ವಿಯಸ್ಲಿ ಅದ್ರಲ್ಲಿ ಏನು ಮಾತಾಡಂಗೆ ಇಲ್ಲ. ಈ ಕ್ಯಾರೆಕ್ಟರ್ ಅಲ್ಲೂ ತುಂಬಾ ಅಂದ್ರೆ ವೇರಿಯೇಷನ್ಸ್, ಅದು ಒಂಥರ ಟ್ವಿಸ್ಟ್ ಟರ್ನ್ ಅದ ತರದೆಲ್ಲ ಇದೆ. ಸೊ ಅದ್ ನೋಡಿದಾಗ ಜನರಲ್ ಆಡಿಯನ್ಸ್ಗೆ ಏನಂದ್ರೆ ಎಲ್ಲರ ಮನೇಲೂ ಆ ತರ ನಡೆಯುತ್ತೆ. 1 ಸೆಕೆಂಡ್ ಸಾಕು ಆ ತರ ಏನೋ ತಪ್ಪು ಮಾಡಕ್ಕೆ, 1 ಸೆಕೆಂಡ್ ಸಾಕು ಏನೋ ಕರೆಕ್ಟ್ ಮಾಡಕ್ಕೆ, ಒಂದು ಫ್ಯಾಮಿಲಿನಲ್ಲಿ ಏನೋ ಕಳ್ಕೊಳಕ್ 1 ಸೆಕೆಂಡ್ ಸಾಕು, ಒಂದು ರಿಲೇಶನ್ಶಿಪ್ ನ ಕಳ್ಕೊಳಕ್ 1 ಸೆಕೆಂಡ್ ಸಾಕು. ಕೋಪದಿಂದ ಏನಾಗುತ್ತೆ, ತಾಳ್ಮೆ ಎಷ್ಟಿರ್ಬೇಕು, ಮತ್ತೆ ಒಳ್ಳೇದನ್ನೇ ನಂಬ್ಕೊಂಡು ಹೋದ್ರೆ ಒಳ್ಳೇದೇ ಆಗುತ್ತೆ. ಕೆಟ್ಟದ್ದು ಮಾಡಿದ್ರೆ 100% ಅದಕ್ಕೆ ರಿಟರ್ನ್ ಇದ್ದೇ ಇರುತ್ತೆ ಅನ್ನೋ ತರದ್ದು ಗೊತ್ತಾಗುತ್ತೆ ಜನಕ್ಕೆ. ಒಂದು ಟೇಕ್ ಅವೇ ಏನಂದ್ರೆ ಎಮೋಷನಲ್ ಇದು, ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸು, ಸೆಂಟಿಮೆಂಟ್ಸು, ತಂದೆ ಮಗಂದು, ತಾಯಿ ಮಗಂದು, ಸೊ ಫ್ರೆಂಡ್ಶಿಪ್ದು ಅಷ್ಟೇ ವ್ಯಾಲ್ಯೂ. ಸೊ ಟೋಟಲ್ ಕಮರ್ಷಿಯಲ್ ಮೂವಿ ಜೊತೆಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್, ಫ್ಯಾಮಿಲಿ ಪ್ಯಾಕೇಜ್. ಹೌದು, ಮೆಸೇಜು ಇದೆ ಸರ್, ಒಳ್ಳೆ ಮೆಸೇಜ್ ಇದೆ. ಅಂದ್ರೆ ಸೋಷಿಯಲ್ ಮೆಸೇಜ್ ಜನಕ್ಕೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಸೊಸೈಟಿನ ಚೇಂಜ್ ಮಾಡಕ್ ಮೊದಲು ನಾವು ಚೇಂಜ್ ಆಗ್ಬೇಕು. ಫಸ್ಟ್ ನಾವು ಚೇಂಜ್ ಆಗ್ಬೇಕು. ನಾನು ನಮ್ಮನೆ ಫಸ್ಟ್ ಚೇಂಜ್ ಆದ್ರೆ ಆಮೇಲೆ ಏರಿಯಾ, ಆಮೇಲೆ ತಾಲೂಕು, ಡಿಸ್ಟಿಕ್, ಸ್ಟೇಟ್. ಜನ ಏನಂದ್ರೆ ಸೊಸೈಟಿ ಚೇಂಜ್ ಆಗ್ಬೇಕು, ಬೇರೆಯವ್ರನ್ನ ಬ್ಲೇಮ್ ಮಾಡ್ಕೊಂಡಿರ್ತಾರೆ. ಫಸ್ಟ್ ನಾವು ಚೇಂಜ್ ಆಗ್ಬೇಕು ಅಂತ. ನಾವು ಚೇಂಜ್ ಆದ್ರೆ ಮಾಡಿದ್ರೆ ಎಲ್ಲದನ್ನು ಕೂಡ ಚೇಂಜ್ ವಿತ್ ಇನ್ ಅಸ್. ನಾವು ಚೇಂಜ್ ಆದ್ರೆ ಎಲ್ಲಾನು ಸರಿ ಹೋಗುತ್ತೆ.
ಓಕೆ, ಸೊ ನಿಮಗೆ ಈ ಒಂದು ಕ್ಯಾರೆಕ್ಟರ್ಗೆ ಪ್ರಿಪರೇಷನ್ಸ್ ಯಾವ ತರ ಇತ್ತು? ಬಿಕಾಸ್ ನೀವು ಕೇರಳದವರು ಅಂಡ್ ಮಲಯಾಳಂ ಈಸ್ ಯುವರ್ ಮದರ್ ಟಂಗ್. ಕನ್ನಡದ ಡೈಲಾಗ್ಸ್ ಗಳನ್ನ ಕೊಟ್ರೆ ಅಫ್ಕೋರ್ಸ್ ನೀವು ಸೆಟ್ಟಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ಪ್ರಿಪೇರ್ ಮಾಡ್ಕೊಂಡೇನೆ ಹೋಗ್ಬೇಕಾಗತ್ತೆ. ಸೊ ಆ ಒಂದು ಪ್ರಿಪರೇಷನ್ಸ್ ಮತ್ತೆ ವರ್ಕ್ಶಾಪ್ಸ್ ಗಳೆಲ್ಲ ಹೇಗಿರ್ತಾ ಇತ್ತು? So Nanu, I joined the team a little late. ಓಕೆ, So I had less time, actually speaking. We had to start rolling in pretty much, I think 2.5, 3 weeks. And the first scene, like he told, Adu, is a major scene. So yeah, we had workshops. And I think for me, ADs helped a lot because Kannada nange barutte, but I had like a couple of monologues. Okay. So sorry, Malayalam suddenly came. Monologues alla ittu. So adakaskara we had workshops, and of course Hemant and I think for almost for like 1.5, 2 weeks practicing the dialogues. And I think that level of comfort also came from there. Yakandre, he was also like making me very comfortable while we were practicing. The ADs also, Vijay sir also was there. Okay. So by the time we went on set and we shot that first shot, to be honest, I think nan ಸ್ವಲ್ಪ comfortable ittu because we had practiced, ashtom practice madade munche dialogues alla. So I mugged and actually I was very comfortable when we took even though it was a major scene, I was very comfortable. ಓಕೆ, ಅಂಡ್ ಈಗ ಒಂದು ಮೂವಿ ಮೇಕಿಂಗು ಮತ್ತೆ ಅದ್ರ ಜೊತೆಗೆ ಕಂಪ್ಲೀಟ್ ಥ್ರೂ ಔಟ್ ಜರ್ನಿ ಮಾಡ್ತೀರಾ ಅಂತ ಹೇಳಿದಾಗ ಅದರದೇ ಆದಂತ ಒಂದು ಹರ್ಡಲ್ಸ್ಗಳಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ನಿಮ್ಮದೇ ಆದಂತ ಒಂದು ಡೇಟ್ಸ್ಗಳನ್ನು ಕೂಡ ಕೆಲವು ಸರಿ ಕ್ಲಾಶ್ ಆಗ್ತಾ ಇರುತ್ತೆ. ಆ ಥರದ್ದು ಏನಾದ್ರೂ ಡೇಟ್ಸ್ ಕ್ಲಾಶ್ ಆಯ್ತಾ ಈ ಮೂವಿಗೆ ನಿಮಗೆ? ಅಂದ್ರೆ ನಾನು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ತೆಲುಗು ಅಲ್ಲಿ. ಸೊ ಇದ್ರದ್ದು ಒಂದು ಸ್ವಲ್ಪ ಕ್ಲಾಶ್ ಆಗ್ತಾ ಇತ್ತು, ಬಟ್ ಅಷ್ಟೊಂದೇನು ಪ್ರಾಬ್ಲಮ್ ಆಗಿರ್ಲಿಲ್ಲ. ಸೊ ಈಗ ಒಂದು ಗೇಮ್ ಆಡೋಣ. ಸೊ ನನ್ನ ಹತ್ರ ಹೆಡ್ಫೋನ್ಸ್ ಇದೆ, ಈ ಹೆಡ್ಫೋನ್ಸ್ನ ಒಬ್ರಿಗೆ ಕೊಡ್ತೀನಿ ಅಂಡ್ ಡೈಲಾಗ್ಸ್ನ ಇನ್ನೊಬ್ರಿಗೆ ಕೊಡ್ತೀನಿ. ಓಕೆ, ಸೊ ಡೈಲಾಗ್ಸ್ ಅಥವಾ ವರ್ಡ್ಸ್ ಇರುತ್ತೆ, ಅದು ಏನಿರುತ್ತೆ ಅವರು ಹೇಳ್ತಾರೆ, ನಿಮ್ಗೆ ಹೆಡ್ಫೋನ್ಸಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರುತ್ತೆ. ನೀವು ಗೆಸ್ ಮಾಡ್ತೀರಾ ಇಲ್ವಾ ಅನ್ನೋದನ್ನ ನೋಡೋಣ, ಯಾರಿಗೆ ಜಾಸ್ತಿ ಗೆಸ್ ಮಾಡ್ತಾರೆ. ಕ್ಲೂ ಎಲ್ಲ ಏನಿರಲ್ವಾ? ಅಂದ್ರೆ ಅವ್ರು ಲಿಪ್ಸಿಂಗ್ ಮಾಡ್ತಾ ಇರ್ತಾರೆ, ಇಲ್ಲ ಜೋರಾಗೆ ಹೇಳ್ತಾ ಇರ್ತಾರೆ, ನಿಮಗೆ ಕೇಳಿಸ್ಬೇಕಲ್ಲ. ಮೊದಲೇ ಕನ್ನಡ ಅದ್ರಲ್ಲಿ ಅರ್ಥ ಸರಿ ಕೊಡಿ. ಓಕೆನಾ? ಎಸ್. ಏನ್ ಸರ್ ಮ್ಯೂಸಿಕ್ ಇಷ್ಟು ಲೌಡ್ ಇದೆ? ಹಾಕೊಂಡ್ರೆ ಕೇಳಿಸಲ್ಲ. What did you have for breakfast? ನೋಡೋಣ ಇವಾಗ ನಿಮ್ಮ 3 ಜನದ ಸಿಂಕ್ರನೈಸೇಷನ್. ಇದ್ರಲ್ಲಿ ಹಿಂದಿನಲ್ಲಿ ಬೇರೆ ಇದೆ, ಇದ್ರಲ್ಲೂ ಅರ್ಥ ಆಗ್ತಾ ಇಲ್ಲ, ಇವ್ರು ಹೇಳೋದು ಅರ್ಥ ಆಗಲ್ಲ, ಯಾಕೆ ಹೇಳ್ತೀರಾ? ಓಕೆ, ರೆಡಿ ಇದೀವಿ. ಇವಾಗ ಫಸ್ಟ್ ವರ್ಡ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಶುಡ್ ನಾಟ್ ಶೋ ಇಟ್ ಟು ಹಿಮ್. No, I won't show. Why are you laughing? ಹೇಳಿ. Avarapan. Avarapan. ರವ ರವ ಆ Ba ವಾ ra ಆವಾರ pan. Avara pan. ಆವಾರ Pan. ಪಂಟ್. Pan. ಯಾವ ಲ್ಯಾಂಗ್ವೇಜ್ ಇದು? ವಿಚ್ ಲ್ಯಾಂಗ್ವೇಜ್ ಇಸ್ ದಿಸ್? ಫುಲ್ ಹೇಳ್ಬೇಕು. Avara pan. ಆವಾರ ಪಂಟ್. ಆಲ್ಮೋಸ್ಟ್ No. ಏನ್ ವರ್ಡ್ ಇದೆ ಈ ತರದ್ದು? Avara pan. ಇಂಗ್ಲಿಷ್, ಕನ್ನಡ, ತೆಲುಗು, ಹಿಂದಿ. ಹಿಂದಿ. ವಾಟ್ ಇಸ್ ದಿಸ್? ಇದು ಕನ್ನಡ, ಇದು ಇಂಗ್ಲಿಷ್, ಇದು ಹಿಂದಿ. 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 ಓಕೆ ಓಕೆ. Avara ಆವಾರ pan. ಪನ್. ಆವಾರ ಪನ್. ವಾವ್, ನಂಗೆ ಅದು ಏನು ಅಂತ ಗೊತ್ತಿಲ್ಲ. ಆವಾರ ಪನ್ ಏನ್ ಸರ್ ಅದು? ನಾನು ಕೊಟ್ಟಿದ್ನಲ್ಲ, ಅವ್ರ ಅಪ್ಪನಂತ ಹೇಳ್ತಾರೆ ಅನ್ಕೊಂಡಿದ್ದೆ. ಓ ಹೌದು. ಓಕೆ, ನಾನು ಇದು ಯಾವ ವರ್ಡ್ ಏನು ಅರ್ಥನೇ ಇಲ್ವಲ್ಲ. We thought I'll say it in Malayalam. ಇದೇನಿದು ಹಿಂದಿ ಮೂವಿ ಹೆಸರಾ ಯಾವುದು ಇದು? ಹೌದು. ಓಕೆ, ನೆಕ್ಸ್ಟ್ ಆವಾರ ಪನ್. ಓಕೆ, ಇವಾಗ ಇವ್ರಿಗೆ ಕೊಡಿ. You can take this. ಯಾರು? ಆಲ್ ದ ವೆರಿ ಬೆಸ್ಟ್. Thank you. ಬೈರಿ ಒಂದ್ ಸ್ವಲ್ಪ ಏನಾದ್ರು, ಇಲ್ಲ ಕೇಳಿ ಏನಾದ್ರು. ಕೇಳಿಸ್ತಾ ಇದೆಯಾ ಮಾತಾಡ್ತಾ ಇರೋದು? ಸುಮ್ಮನೆ ಡೌ ಮಾಡಬೇಡಿ. ಹಾಕೊಳ್ಳಿ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ವರ್ಡ್ ಫಾರ್ ಯು. ಓ
ವೆರಿ ವೆರಿ ಬ್ಯಾಡ್. ಇದು ಇಮಿಡಿಯೇಟ್ ಆಗಿ ಹೇಳ್ತಾರಲ್ಲ, ನೀವ್ ಅನ್ಕೊಂಡೋದು ಇಮಿಡಿಯೇಟ್ ಆಗಿ ಹೇಳ್ತಾರೆ, ಇದ್ರಲ್ಲಿ ಇರೋದು ಹೇಳೋದ್ ಕಷ್ಟ. ಇಂಗ್ಲಿಷ್ ಏನಂತಾರೆ ಇದ್ರಲ್ಲಿ? ಏನು ಅನ್ನಲ್ಲ, ನೀವು ಅದೆಲ್ಲ ಹೌದಾ? ಮಾಡಂಗಿಲ್ಲ, ಬರೀ Okay. ಲಿಪ್ಸಿಂಗ್ ಅಷ್ಟೇನೆ. ಕೈಯಲ್ಲಿ ಇದು ಕೈ ಮಾಡಂಗಿಲ್ಲ. ಬಿಟ್ಕೊಳ್ಳಿ. ವಾಟ್ ವಾಟ್ What? ದ What the? ಹೇಳಿ ನೆಕ್ಸ್ಟ್. Okay, okay. ಐ ಫೀಲ್ ವೆರಿ ಬ್ಯಾಡ್ ಫಾರ್ ಹೇಮಂತ್. ನೋ ಕೈ ಎತ್ತಂಗಿಲ್ಲ, ಕೈ ಎತ್ತಂಗಿಲ್ಲ. ಓಕೆ. ಫುಲ್ ಹೇಳಿ. What ಆಯ್ತು. the? ಹಾ. Alpha. What the al? Fox. ಫುಲ್ ವಾಟ್ ದ What the ಫಾಕ್ಸ್. fox? Have you taken up a Challenge to give me all these ನಾನು words. ವರ್ಡ್ ಹೇಳಿದ್ರೆ ಹೆಂಗ್ ಹೇಳೋದು ಅಂತ ಹೇಳಿ ಆಲ್ಫಾ ಅಂತ ಹೇಳಿ ಅಟ್ಲೀಸ್ಟ್ ಅನಿಮಲ್ ಏನೋ ಗೊತ್ತಾಗುತ್ತೆ. Please beep that. ಓಕೆ, ನೆಕ್ಸ್ಟ್ ಪ್ಲೇ ಆಗುತ್ತೆ. ರೆಡಿನಾ? Yeah, nice songs are playing. ಯು ಡೋಂಟ್ ನೋ ವಾಟ್ ಇಸ್ ದಿಸ್, ನೋ? ಇವ್ರಿಗೂ ಗೊತ್ತಿಲ್ಲ. I know. ಕೈ ಕಟ್ಟಿ. ಇವಾಗ ಹೇಳಿ. ಅಲ್ಲಿ ಯು ಟ್ರೈ, ನೋ? ಕೇಳಿಸ್ತಿಲ್ಲ? I will try. ಹೆಡ್ಫೋನ್ ಕೂತಿಲ್ಲ ಸರಿಯಾಗಿ. ಓಕೆ. ಓಕೆ. ಕೈಯಲ್ಲೂ ತೋರ್ಸಂಗಿಲ್ವಾ? ಕೈಯಲ್ಲಿ ತೋರ್ಸಂಗಿಲ್ಲ. Gi. ಹಿ. Gi. ಗೀಕ್. Gi. ಹಿ. ಚೆನ್ನಾಗಿದೆ. Gi. Why are you relaxing? ಗಿಲ್ಲಿ. ತೋರ್ಸ. With his. ಗಿಲ್ಲಿ. ಎಲ್ಲಿ? Gilli. Ah. Gill. ಗಿಲ್ಲಿ. ಗಿ. ಹ? ಗಿ. ಇ. ಗಿಲ್ಲಿ. ಇಲಿ. ಗಿಲ್ಲಿ. ಇ. ಗಿಲ್ಲಿ. ಗಿಲ್ಲಿ. Gi. ಗಿ. ಗಿ. Gilli. Gilli. ಗಿಲ್ಲಿ. ಹಾ. ಗಿಲ್ಲಿ. ಗಿಲ್ಲಿ. ಸಾಕು ಇನ್ನೂ ಒಂದಿದೆ. ಇವರು ಎಕ್ಸೈಟ್ ಆಗ್ಬಿಟ್ರು ಆಲ್ರೆಡಿ. ಗಿಲ್ಲಿ. ನೆಕ್ಸ್ಟ್ Next. ಹೇಳಿ. ಗಿಲ್ಲಿ. ಸೆಕೆಂಡ್ ವರ್ಡ್ ಇನ್ನೊಂದ್ಸಲ ಹೇಳಿ. Da. ಅದ್ರಲ್ಲಿ ಇದೆಲ್ಲ. ಫಸ್ಟ್ ವರ್ಡ್ ಇಸ್ ಗಿಲ್ಲಿ. ಫುಲ್ ಹೇಳಿ. ಸೆಕೆಂಡ್ ವರ್ಡ್ ದಾಂಡು. ಸಾ. ದ. 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 ತಾ. ಹಾ. ಡು. ಕು. ಡು. ಉ. ಓ. Difficult. ಗಿಲ್ಲಿ ದಾಂಡು ಅಲ್ಲ, ಹೌದು, ಗಿಲ್ಲಿ ದಾಂಡು. ಕರೆಕ್ಟ್ ಅಲ್ವಾ? ಗಿಲ್ಲಿ ದಾಂಡು. ಗಿಲ್ಲಿ ದಾಂಡು. ಗಿಲ್ಲಿ ದಾಂಡು. ತಾಡು. ಹಾ. ದಾಂಡು. ತಾಡು. ಗಿಲ್ಲಿ ದಾಂಡು. ತಾಡು. ಗೇಮ್ 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 ನೇಮ್. ಗೇಮ್. ಹೇಮ್. ಕೈಯಲ್ಲಿ ತೋರ್ಸ್ಬೋದಾ? ಕೈ ತೋರ್ಸಂಗಿಲ್ಲ ಬೇಡ. ಕೈಯಲ್ಲಿ ತೋರಿಸಿದ್ರೆ ಒಂದ್ ಸ್ವಲ್ಪ ಆಡ್ಲಿ, ಅವ್ರಿಗೆ ಗೊತ್ತಿರಲ್ಲ, ಅವರೆಲ್ಲ ಆಡಿರಲ್ಲ. Dan. Dandu. 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 ಚಾಚು. Chachu. ಹಾ. ಓ, ಇದು ಆಡಿಲ್ಲ ಸರ್ ಇವ್ರ ಗೇಮ್. ಬ್ಯಾಟ್. ಹಾ. ಕ್ರಿಕೆಟ್. ಹಾ. ಗಿಲ್ಲಿ ದಾಂಡು. ಗಿಲ್ಲಿ ದಾಂಡು. Is that a game? Exactly. ಯಾ, Yes. ದಟ್ ಇಸ್ ಅ ವೆರಿ ಗುಡ್ ಗೇಮ್. Okay, now Full I mass have game. the last one. Okay, ಇವ್ರಿಗೆ ಕೊಡಿ. ಮತ್ತೆ ನಾನೇನಾ? ಡಬಲ್ ಡಬಲ್. Okay, ಓಕೆ. ready? The last one. ಆಕ್ಷನ್ ಮಾಡಬೇಡಿ, ಅಲ್ಲಿ ತೋರಿಸ್ಬೇಡಿ, ಆಕ್ಷನ್ ಮಾಡಬೇಡಿ, ಏನು ಹಿಂಟ್ಸ್ ಕೊಡಬೇಡಿ, ಅದು ಫುಲ್ ಒಂದೇ ಸರಿ ಹೇಳಿ, ಒಂದೇ ಸರಿ ಹೇಳಿ, ಒಂದೇ ಸರಿ ಹೇಳ್ಬೇಕು, ಫುಲ್ ವರ್ಡ್ ಯಾಕೆ? ಒಂದೇ ಸರಿ ಹೇಳಿ. ಆಲ್ಫಾ ಕ್ಯೂ. ಆಲ್ಫಾ ಕ್ಯೂ. ಯು. ಆಲ್ಫಾ ಕ್ಯೂ. ಆಲ್ಫಾ ಯು. ಆಲ್ಫಾ ಕ್ಯೂ. ಆಲ್ಫಾ ಯು. ಇಲ್ಲ, ಇದೇನ ಮಾಡ್ತೀರಾ?
Sad. ಫಸ್ಟ್ ವರ್ಡ್ ಹೇಳಿ, ಫಸ್ಟ್ ವರ್ಡ್. ಆಲ್ಫಾ ಕ್ಯೂ. ಆಲ್ಫಾ ವ್ಯೂ. ಫಸ್ಟ್ ವರ್ಡ್ ಕರೆಕ್ಟಾ? ಆಲ್ಫಾ ಕರೆಕ್ಟ್. ಆಲ್ಫಾ ಕ್ಯೂ. ಕೈ 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 ಕ್ಯೂ. ಕ್ಯೂ. ಆಲ್ಫಾ ಕ್ಯೂ. ಆಲ್ಫಾ ಕ್ಯೂ. ಕರೆಕ್ಟಾ? ಏನಾಯ್ತು? ಕರೆಕ್ಟಾ? ಅದೇ ಅದೇ. ಓ ಓಕೆ. ಅದೇ ಏನೇನೆಲ್ಲ ಪ್ಲಾನ್ ಮಾಡಿದೀರಾ ಸರ್ ನೀವು? ಅದೇ ಅದೇ ನೋಡ್ದಾ ಹೆಂಗೆ? ಸೂಪರ್ ಸರ್. ಹಿಂಗೆ ನಾವು ಓಕೆ, ಡಿಸ್ಕ್ಲೇಮರ್ ಅಲ್ಲಿ ಹಾಕ್ತೀವಿ, ದಯವಿಟ್ಟು ನಮಗೆ ಕೇಳಿಸಿದ್ನ ಮಾತ್ರ ನೀವು ಕೇಳಿಸ್ಕೊಳ್ಳಿ, ನಿಮಗೆ ಅನ್ಸಿದ್ನ ಮಾತ್ರ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಹೇಳಿ. ಓಕೆ, ಸೊ ಐ ಥಿಂಕ್ ಅವರಿಗೆ ಐ ಮೀನ್ BTS ಐ ಮೀನ್ ಅನ್ಫಿಲ್ಟರ್ಡ್ ಅಲ್ಲಿ ಶೂಟಿಂಗ್ ಮುಗಿದ ಮೇಲೆ ನಾನು ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು. ನನ್ಗೆ ಇದೆಲ್ಲ ಗೊತ್ತಿಲ್ಲ, ಫಸ್ಟ್ ಟೈಮ್ ಇದೆಲ್ಲ ಫಸ್ಟ್ ಟೈಮ್. ಹೌದು ಕೇಳ್ತಾ ಇದೆ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಆಲ್ಫಾ, ಈಗ ಇದರಲ್ಲಿ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಇದೆ ಅಂಡ್ ಅದ್ರ ಜೊತೆಗೆ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ, ಪ್ಲಸ್ ಏನೋ ಒಂದು ಹೊಡೆದಾಟ ನಡೀತಾ ಇರುತ್ತೆ, ಏನೋ ಒಂದು ಡೀಲ್ ಸಿಕ್ಕಿರುತ್ತೆ. ಈ ತರದ ಕಂಟೆಂಟ್ ನಾವು ಮುಂಚೆ ನಮ್ಮ ಮೂವೀಸ್ಗಳಲ್ಲಿ, ಕನ್ನಡ ಮೂವೀಸ್ಗಳಲ್ಲಿ ನೋಡಿದೀವ ಹೇಗೆ ಅಂತ? ಮುಂಚೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಇಲ್ಲ ಸರ್, ಈ ಥರದ್ದೊಂದು ತುಂಬಾ ಡಿಫ್ರೆಂಟ್ ಇದೆ. ಈ ಥರದ್ದು ನೋಡಿಲ್ಲ, ನಾನಂತೂ ನೋಡಿಲ್ಲ 100%. ಯಾಕಂದ್ರೆ ಇಷ್ಟು ಮಿಕ್ಸ್ಡ್ ಎಮೋಷನ್ಸು ಮತ್ತೆ ತುಂಬಾ ಡೆಪ್ತ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಅಂಡ್ ಟ್ರೈಲರ್ ನಲ್ಲಿ ತುಂಬಾ ಹ್ಯೂಮರಸ್ ಇರುವಂತಹ ಕೆಲವೊಂದು ಡೈಲಾಗ್ಸ್ಗಳು ತುಂಬಾನೇ ಚೆನ್ನಾಗಿ ಕೇಳಿಸುತ್ತೆ. ಸೊ ಫನ್ ಎಲಿಮೆಂಟ್ಸ್ ಹೇಗಿರ್ಬೋದು ಆಲ್ಫಾದಲ್ಲಿ? ಚೆನ್ನಾಗಿದೆ ಸರ್, ಫನ್ ಎಲಿಮೆಂಟ್ಸು ಒಂಥರ ಸೀರಿಯಸ್ ಆಗೇ ಫನ್ನು. ಅಂದ್ರೆ ಸೀರಿಯಸ್ ಇರೋರು ಫನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ, ಅದು ಒಂದ್ ಸ್ವಲ್ಪ ವೈಲೆಂಟ್ ಆಗಿರುತ್ತೆ, ಫನ್ನು ವೈಲೆಂಟ್ ಆಗಿರುತ್ತಲ್ಲ, ಆ ತರದ್ದು ಒಂದು ಫನ್ ಇದೆ. ಮತ್ತೆ ಮಹಾಂತೇಶ್ ಅವ್ರು ಮಾಡಿದ್ದಾರೆ, ಅವ್ರದ್ದು ಒಳ್ಳೆ ಕಾಮಿಡಿ ಟ್ರ್ಯಾಕ್ ಇದೆ. ಅಂಡ್ ಇಂಡಸ್ಟ್ರಿನಲ್ಲಿ, ನಮ್ಮ ಇಂಡಸ್ಟ್ರಿನಲ್ಲಿ ಬೆಳಿಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಆಸೆಗಳಿದೆ ನಿಮಗೆ? ಸಿ ಫಸ್ಟ್ ಆಫ್ ಆಲ್ ನಾನು ಇದೆಲ್ಲ ಜಾಗಲ್ಲೂ ಹೇಳಿದ್ದೆ, ಐ ಫೀಲ್ ಲೈಕ್ we haven't even released already, but the people have already shown so much love. Yes. Even though nan Kannadiga alla, I don't speak Kannada perfectly also, but just by seeing our Rava Rava, Gulabi Baby alla nodbitte, they're like showing so much love. So I think, like Hemant said, Kannada movies require the content to reach out to more people, just like how other industries do. And if I'm part of that, it's really like a privilege, I feel. And for me especially, nam debut is from Alpha. I think even Aina would relate. For every debut actress, we want a strong role as well. Yes. To start off with. And personally for me, I've gotten that through my character. Adkoskara, I would love to get more films in Kannada like that and play them. Okay, nice. And ivaga the last segment, roasting segment. So ನಿಮ್ಮನ್ನ ನೀವು ರೋಸ್ಟ್ ಮಾಡ್ಕೊಂತೀರಾ ಅಥವಾ ನನ್ನನ್ನು ರೋಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ವೇಸ್ ವೆಲ್ಕಮ್, ಬಟ್ ಇನ್ ಅ ಹೆಲ್ದಿಯರ್ ವೇ. ಓಕೆನಾ? So ಏನ್ ನೀವು ಸ್ಟಾರ್ಟ್ ಮಾಡಿ. ನೀವು ಸ್ಟಾರ್ಟ್ ಮಾಡಿ. ನಾನಂತೂ ಐ ಆಮ್ ವೆರಿ ಇಂಟ್ರೋವರ್ಟ್, ಇದೆಲ್ಲ ನನಗೆ ಬರಲ್ಲ. ಅಂದ್ರೆ ಇವ್ರ ಕನ್ನಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಬ್ರೆಡ್ ಮೇಲೆ ಬ್ರೆಡ್ ತುಂಬಾ ರೋಸ್ಟ್ ಆಗ್ಬಿಟ್ಟು ಕರ್ಕಲಾಗ್ಬಿಟ್ಟಿರುತ್ತಲ್ಲ, ಆ ರೇಂಜಿಗೆ ನಿಮ್ಮ ಕನ್ನಡ ಚೆನ್ನಾಗಿದೆ. ಕನ್ನಡ ಇಸ್ ಸೋ ಗುಡ್ ಇಸ್ ಟೆಲಿಂಗ್. ಗೊತ್ತಾಯ್ತು ನನಗೆ, ಅಷ್ಟು ಗೊತ್ತಾಯ್ತು. ಫಸ್ಟ್ ಒಂದ್ ಸ್ವಲ್ಪ ದರ್ಶನ್ ಸರ್ ಡೈಲಾಗ್ಸ್ ಎಲ್ಲ ಕೇಳಿಸಿದ್ವಿ ನೋಡಿ. ಒಂದು ಕಂಪ್ಯೂಟರ್ ಅಲ್ಲಿ ಫಿಲಮ್ ಸೀನು, ಬಟ್ ಅದಕ್ಕೆ ಈಗಿನ ಡೈಲಾಗ್ಸ್ ಏನೋ ಸಿಂಕ್ ಮಾಡಿದ್ದಾರೆ, ಸಖತ್ತಾಗಿತ್ತು. ಅದಾದ್ಮೇಲೆ I was so obsessed. They showed me like 2 videos. ಅದಾದ್ಮೇಲೆ like every day I used to send him one meme. ಯಾರು ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರು ಅಂದ್ರೆ ಹೀರೋಗಳು ಆ ತರ ಎಲ್ಲ ಕೇಳ್ತಾ ಇರ್ತಾರಲ್ಲ, ಅವಾಗ ನಾವು ದರ್ಶನ್ ಸರ್ ಬಗ್ಗೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇದು ಕೊಟ್ಟಿದ್ವಿ. ಅದಾದ್ಮೇಲೆ ಅದು ಗೊತ್ತಲ್ಲ, ಒಂದ್ಸಲ ಅಲ್ಗಾರಿದಮ್ನು ದರ್ಶನ್ ಸರ್ ಬಗ್ಗೆ ಹೇಳಿದ ಯಾರು ಅಂತ ಸರ್ಚ್ ಮಾಡಿದ್ದಾರೆ. ನೆಕ್ಸ್ಟ್ ಡೇ ಇಂದ ಟಕ 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 ಅಂತ ಎಲ್ಲ ಒಳ್ಳೊಳ್ಳೆ ಯಾವ್ದೋ ಒಂದು ಒಳ್ಳೆ ನೆಕ್ಸ್ಟ್ ಸಂಸ್ಕೃತ ಇದು ಇದೆ, ಅದನ್ನ ಕಳಿಸಿ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಡೈಲಾಗ್ಸ್ ಬಟ್ ಸ್ಟಿಲ್ ಐ ಅಂಡರ್ಸ್ಟುಡ್ ದ ಸೀನ್ ಅಂತ ಅವರು ಬರೀ ಆ ಫನ್ನಿ ಇದನ್ನ ಮಾತ್ರ ಅನ್ಕೊಂಡ್ರು. ಆಮೇಲೆ ಇಲ್ಲ, ಅದು ತುಂಬಾ ಡೆಪ್ತ್ ಇದೆ. ಹೇಳಿ ಒಂದು ಡೈಲಾಗ್ ಇದೆ ಅಂತ ಹೇಳಿದ್ರೆ. ದರ್ಶನ್ ಸರ್ದ ಅಷ್ಟೊಂದು ನಾನು ಲೆವೆಲ್ ಎಲ್ಲ ರೀಚ್ ಮಾಡಲ್ಲ. ಅಲ್ಲ ಓಕೆ, ಅದು ಏನ್ ಕಳಿಸ್ತಾ ಇದ್ರೆ ಅದನ್ನೇ ಹೇಳ್ಬೋದಲ್ಲ.
ಅದೆಲ್ಲ ಇಲ್ಲಿ ಹೇಳಂಗಿಲ್ಲ ಕ್ಯಾಮ್ರಾ ಮುಂದೆ. ಆ ತರದ್ದೇ ನೋಡಿ ಆ ತರದ್ದೇ ಕಳ್ಸಿದ್ರು ನನ್ಗೆ, ಎಲ್ಲ ಆ ತರದ್ದೇ ಕಳ್ಸಿದ್ರು. ಆಮೇಲೆ ಇಲ್ಲ ನಿಮ್ಗೆ ಇದು ಫುಲ್ ಆಳವಾದ ಅರ್ಥ ಇದೆ ಅಂತ ಹೇಳಿ. ಇದ್ರೆ ನಮ್ ಡೈಲಾಗ್ ಅಲ್ಲ ದರ್ಶನ್ ಸರ್ದು dialogue. ಇದ್ರೆ ಯು ಹ್ಯಾವ್ ದಟ್ ಸಾಂಗ್ ನೋ, ಇದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು. that much I don't remember. ಅಲ್ಲ ಅದೊಂದೇ ಲೈನ್ ಅಷ್ಟೇ ನನಗೆ. ಇದ್ರೆ ನೆಮ್ಮದಿಯಾಗಿ ಇರ್ಬೇಕು. ಇದ್ರೆ ನೆಮ್ಮದಿಯಾಗಿ ಇರ್ಬೇಕು. ಏನ್ ಅರ್ಥ ಗೊತ್ತಾ ನಿಮ್ಗೆ ಅದು? ಒಂದ್ಸರಿ ಹೇಳ್ತೀರಾ ಏನ? ಅಂದ್ರೆ ಇಟ್ ಈಸ್ ಸ್ಟೇಟಿಂಗ್ ದಟ್ ಯು ಹ್ಯಾವ್ ಟು Should be ಗೋ ಔಟ್ peaceful. ಟು ಸಮ್ ಅದರ್ ಪ್ಲೇಸ್ ಅಂತ ಹೇಳಿ. ಓ ನೀವೆಲ್ಲ ಟ್ವಿಸ್ಟ್ ಮಾಡಿ ಹೇಳ್ತಾ No, ಇದ್ದೀರಾ, it's like, ಪಾಪ. I don't know, I said this to the audience. Now I don't know. I said ಇದ್ರೆ ನೆಮ್ಮದಿಯಾಗಿರ್ಬೇಕು ಮೀನ್ಸ್ ಲೈಕ್ ಪೀಸ್ಫುಲ್. ಓ ಓಕೆ, ಇದ್ರೆ ನೆಮ್ಮದಿಯಾಗಿ ಇರ್ಬೇಕು. ದಟ್ ಇಸ್ ನೀವು ಬೇರೆ ಏನೋ ಇಲ್ಲ, ಇಲ್ಲ, ಇಲ್ಲ. ಹೋಗ್ತಾ ಇದ್ದೀನಿ. ಅಂದ್ರೆ ಬೇರೆ ಜಾಗಕ್ಕೆ ಹೋಗ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಅನ್ನೋ ತರ ಅವರು ಏನ್ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ, ನೀವು ನೆಮ್ಮದಿಯಾಗಿ ಇರ್ಬೇಕು. ನಾವು ಶೂಟಿಂಗ್ ಮಾಡುವಾಗಂತೂ ಇದು ಫುಲ್ ನೆಕ್ಸ್ಟ್ ಲೆವೆಲ್ ವೈರಲ್ ಇದಿತ್ತು. ಎಷ್ಟೊಂದು ಡೈಲಾಗ್ಸ್ ಲಿಪ್ಸಿಂಕ್ ಎಲ್ಲ ಏನಾದ್ರು ಹೇಳಿ ಅಂದ್ರೆ ಎಲ್ಲ ಇದೇ ಡೈಲಾಗ್ಸ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಓಕೆ, ರೋಸ್ಟ್ ಮಾಡ್ತೀರಾ ಇಲ್ವಾ ಇನ್ನೂ? ಏನು ಅಂತ ಇದು ಬರ್ತಾ ಇಲ್ವೇ? ಸ್ಟಾರ್ಟ್ My Kannada roasting is over. Now new roast. ನಾನು ಇನ್ನೊಂದು ಹೇಳ, ಐ ಥಿಂಕ್ ಸೇಮ್ ಕರ್ಟನ್ ಅಲ್ಲಿ ಉಳಿದಿರೋಂತ ಬಟ್ಟೆಲಿ ಬಟ್ಟೆ ಸ್ಟಿಚ್ ಮಾಡ್ಕೊಂಡ್ ಬಂದಿರ ಅನ್ಸುತ್ತೆ. Excuse me? It's fashion. I'm so sorry. I know you are a model. My designer is gonna kill me. ಅಯ್ಯೋ, ಯಾವ ತರ ರೋಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವಿಷ್ಟು ಉದ್ದ ಇದ್ರೆ ನಮ್ಮಂತ ಆಂಕರ್ಸ್ ಗಳು ಹೀರೋಗಳೆಲ್ಲ ಬಂದ್ಬಿಟ್ಟು ನಿಮ್ ಜೊತೆ ಹೆಂಗೆ ಆಕ್ಟ್ ಮಾಡೋದು? height ಇದೆ. ಹೌದು. ಅವರು ಹೀಲ್ಸ್ ಇಟ್ಟಿದೆ, ಅವ್ರ ಹತ್ರ ಕೇಳಿ. ಇವ್ರು heels ಜಾಸ್ತಿ ಹಾಕ್ಬಿಟ್ಟು. My roast is over. ಎನಿವೇಸ್, ಆಲ್ಫಾ ಬಗ್ಗೆ ನಮ್ಮ ಇಂಡಸ್ಟ್ರಿಯ ಸೆಲೆಬ್ರಿಟೀಸ್ ಗಳನ್ನು ಕೂಡ ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಐ ಥಿಂಕ್ ಶಿವಣ್ಣ ಅವರಾಗಿರ್ಲಿ, ಸುದೀಪ್ ಸರ್ ಆಗಿರ್ಲಿ, ತುಂಬಾ ಸಖತ್ತಾಗಿ ಮಾತಾಡಿದ್ದಾರೆ. ಸೊ ಸೆಲೆಬ್ರಿಟೀಸ್ ಗಳು ಯಾವ ರೀತಿಯಾದಂತ ಒಂದು ಸಪೋರ್ಟ್ ನ ಕೊಡ್ತಾ ಇದ್ದಾರೆ? ತುಂಬಾ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಸರ್. ಆಲ್ರೆಡಿ ನಿಮ್ಗೆ ಗೊತ್ತಿದ್ದಂಗೆ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋದೇ ಒಂದು 4-5 ಜನ ಸ್ಟಾರ್ಸ್ ಅಂತ. ಇಂಡಸ್ಟ್ರಿ ಒಂದು ಸ್ವಲ್ಪ ಇದು ನೋಡಿದ್ರೆ ಆಕ್ಟರ್ಸ್, ಡೈರೆಕ್ಟರ್ಸ್ ಎಲ್ಲಾನು ಸ್ವಲ್ಪ ಜನನೇ ಇರೋದು, ಬೆರಳೆಣಿಕೆ ಜನ ಅಂತಾನೆ ಅನ್ಬೋದು ಅಲ್ವಾ? ಇರೋ ಫ್ಯಾಕ್ಟ್ ಇದು. ಈಗ ಒಂದು ಇವೆಂಟ್ ಯಾರನ್ನಾದ್ರೂ ಕರಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂದ್ರೆ ಅಷ್ಟು ಕಷ್ಟ ಇದೆ. ಸೊ ಅಂಥದ್ರಲ್ಲಿ ಶ್ರೀಮುರಳಿ ಸರ್ ಅಂದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ ಟ್ರೈಲರ್ ಇದಕ್ಕೆ. ಸೊ ಅದರಿಂದ ತುಂಬಾ ಖುಷಿ ಆಯ್ತು. ಅವ್ರಿಗೆ ತುಂಬಾ ಥ್ಯಾಂಕ್ಫುಲ್ ಇದ್ದೀನಿ, ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಒಬ್ರು ಸೆಲೆಬ್ರಿಟಿ ಈಗ ಹೆಂಗಾಗಿದೆ ಸಿಚುವೇಶನ್ ಅಂದ್ರೆ ಹೊಸಬರು ಅಂದಿದ ತಕ್ಷಣನೇ ಏನ್ ಮಾಡಿರ್ತಾರೆ ಬಿಡು ಅನ್ನೋದು, ಇಲ್ಲ ಸ್ವಲ್ಪ ಜನಕ್ಕೆ ಜಿನ್ಯೂನ್ ಆಗು ಬ್ಯುಸಿ ಇರ್ತಾರೆ, ಇನ್ನೊಂದ್ ಸ್ವಲ್ಪ ಜನ ಏನ್ ಮಾಡಿರ್ತಾರೆ ಬಿಡು ಅನ್ನೋರು ಇರ್ತಾರೆ. ನಾವು ಗ್ರಾಂಟೆಡ್ ಆಗಿ ಎಲ್ಲರೂ ಬರ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತ ಅನ್ನೋಕ್ಕೂ ಆಗಲ್ಲ. ಯಾಕಂದ್ರೆ ಅವ್ರಿಗೂ ಕೆಲಸಗಳಿರುತ್ತೆ, ಇಲ್ಲ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೋ ಇಲ್ವೋ. ಬಟ್ ಏನಂದ್ರೆ ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕು, ಬೆಳಿಬೇಕು, ಉಳಿಬೇಕು, ಕನ್ನಡ ಸಿನಿಮಾಗಳು ಬೆಳಿಬೇಕು, ಉಳಿಬೇಕು. ಆಲ್ರೆಡಿ ಸಿನಿಮಾಗಳಿಲ್ಲ, ಹೊಸಬರು ಬರಬೇಕು, ಬಂದಾಗ್ಲೇ ಹೊಸ ಪ್ರೊಡ್ಯೂಸರ್ಸ್ ಬರಬೇಕು, ಹೊಸ ಹೀರೋಗಳು ಬರಬೇಕು, ಹೀರೋಯಿನ್ಸ್ ಬರಬೇಕು, ಹೊಸ ಡೈರೆಕ್ಟರ್ಸ್, ಈ ತರ ಎಲ್ಲ ಅಂದಾಗ ಹೊಸ ಟೀಮು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡಿದಾಗ ಅವರು ಸಪೋರ್ಟ್ ಮಾಡ್ತಾರೋ ಅನ್ನೋ ಹೋಪಿಂದ ಹೋಗ್ತೀವಿ. ಅಂದ್ರೆ ಈಗ ನಾವು ಯಾರ ಹತ್ರ ರೀಚ್ ಮಾಡ್ಬೇಕು. ಯಾಕಂದ್ರೆ ಪಬ್ಲಿಸಿಟಿಗೆ ಒಬ್ಬ ಸ್ಟಾರ್ ಬಂದು ಏನಾದ್ರು ಮಾಡಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಆ ತರದಲ್ಲಿ ನಮ್ಗೆ ಶ್ರೀಮುರಳಿ ಸರ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ವೆರಿ ಥ್ಯಾಂಕ್ಫುಲ್. ಮತ್ತೆ ಸುದೀಪ್ ಸರ್ ಹತ್ರ ಹೋಗಿದ್ವಿ, ಅವ್ರು ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ವಿಶ್ ಮಾಡಿದ್ರು. ಶಿವಣ್ಣ ಹತ್ರ ಹೋಗಿದ್ರಿ, ಶಿವಣ್ಣ ಹತ್ರನೂ ಅಷ್ಟೇ. ಶಿವಣ್ಣ ನೋಡಿ ತುಂಬಾ ಖುಷಿ ಪಟ್ರು. ಅವ್ರು ಫುಲ್ ಅದನ್ನ ಇನ್ವಾಲ್ವ್ ಆಗಿ ನೋಡೋದೇ ಒಂದು ಖುಷಿ. ಫುಲ್ ಇಮಿಡಿಯೇಟ್ ಸ್ಪೆಕ್ಸ್ ಎಲ್ಲ ಹಾಕೊಂಡು ಕ್ಲೀನ್ ಆಗಿ ನೋಡ್ತಾ ಇದ್ರು ನಾವ್ ಏನ್ ಹೇಳ್ತಾರ ಅಂತ. ನಿಮಗೆ ಕಾರ್ಸ್ ಗಳ ಮೇಲೆ ಕ್ರೇಜ್ ಜಾಸ್ತಿ. ಸೊ ಐ ಥಿಂಕ್ ಜಿ ವ್ಯಾಗನ್ ಇದೆ, ಒಂದು ಬೆನ್ಸ್ GLC ಮಾಡೆಲ್ GLE ಇದೆ. ಸೊ ಯಾಕೆ ಕಾರ್ಸ್ ಗಳ ಮೇಲೆ? ಕಾರ್ಸ್ ಎರಡು ಕಾಲ್ ಇರುವಂತ ಹುಡುಗಿನ ಬಿಟ್ಟು 4 ಚಕ್ರ ಇರುವಂತ ಕಾರ್ಗಳ ಮೇಲೆ ಯಾಕೆ? ಕಾರ್ ಅಂದ್ರೆ ಏನೋ ಸರ್ ಫಸ್ಟ್ ಇಂದ ತುಂಬಾ ಕ್ರೇಜ್. ನನ್ಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇಂಥದ್ರ ಮೇಲೆ ಅಂತದ್ರ ಮೇಲೆ ಏನಾಗಿಲ್ಲ, ಎಲ್ಲದ್ರ ಮೇಲೆ ಒಂದ್ ಸ್ವಲ್ಪ ಕ್ರೇಜ್ ಜಾಸ್ತಿನೇ ಇದೆ. ಈಗ ಹಾರ್ಸ್ ಆ ತರದ್ದು ಕ್ರೇಜ್ ಇದೆ, ಕಾರ್ಸು ಕ್ರೇಜ್ ಇದೆ. ಬಟ್ ಏನ್ ಇಷ್ಟಪಡ್ತೀನಿ ಅದ್ರಲ್ಲಿ ಅಂದ್ರೆ ಫುಲ್ ಮ್ಯಾಕ್ಸಿಮಮ್ ಇದು ಹೋಗ್ತೀನಿ. ಜೀವಾಗನ್ ಅದು ಫಸ್ಟ್ ಇಂದ ಚಿಕ್ಕ ವಯಸ್ಸಿಂದ ಆಸೆ, ಡ್ರೀಮ್ ಕಾರ್ ತರ ಇತ್ತು, ಅದು ತಗೊಂಡ್ಲೇಬೇಕು, ಯಾವತ್ತಾರ ಲೈಫಲ್ಲಿ ಅದು ಒಂದು ಇರ್ಲೇಬೇಕು ಅನ್ನೋ ತರ. ಸೊ ಅದಕ್ಕೆ ಜೀವಾಗನ್ ಫುಲ್ ನಂಗೆ ಪವರ್ ಅಂದ್ರೆ ಇಷ್ಟ, ಅದು ಅಷ್ಟೇ. ಕಾರ್ಸಲ್ ಅದು ಆಲ್ಫಾ. ನೈಸ್. ಇನ್ನು ನೆಕ್ಸ್ಟ್ ನಮ್ಮ ಇಂಡಸ್ಟ್ರಿನಲ್ಲಿ ನಿಮ್ಗೆ ಬಂದಿರುವಂತ ಆಪರ್ಚುನಿಟೀಸ್ಗಳಾಗಿರ್ಲಿ ಅಥವಾ ಯಾವ ಮೂವಿನಲ್ಲಿ ನಾವು ನಿಮ್ಮನ್ನ ನೋಡ್ಬೋದು? ಕನ್ನಡದಲ್ಲಿ ಮಾತುಕತೆಯಲ್ಲಿ ಇದೆ ಒಂದು ಪ್ರಾಜೆಕ್ಟು. ಬಟ್ ನನಗೆ ಪರ್ಸ್ನಲಿ ಯಾವ ಥರ ಪಾತ್ರಗಳು ಮಾಡಬೇಕು ಅಂದರೆ ಲಾರ್ಜರ್ ದೆನ್ ಲೈಫ್ ಆ ಥರದ್ದೊಂದು, ಅಥವಾ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಆ ಥರದ್ದೆಲ್ಲ ಪ್ಲೇ ಮಾಡೋಕ್ಕೆ ಇಷ್ಟ ಆಗುತ್ತೆ.
ಬಟ್ ಆ್ಯಂಡ್ ಅಗೇನ್ ನಾನು ನಿಜ ಜೀವನದಲ್ಲಿ ಯಾವ ಥರ ಕ್ಯಾರೆಕ್ಟರ್ ಇಲ್ವೋ ಅದನ್ನ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಕ್ ತುಂಬಾ ಇಷ್ಟಪಡ್ತೀನಿ. ಸೊ ಇಟ್ ಇಸ್ ಲೈಕ್ ನಿಮ್ ರಿಯಲ್ ಲೈಫ್ ಗಿಂತ ಬಿಟ್ಟು Yes, ಬೇರೆ yes. Whatever I'm not in real life, I want to be that. something like baddie. Something like baddie. Yeah, okay. Yeah, negative ಸಿಕ್ಕಿದ್ರು ಇನ್ನೂ happy. ನೈಸ್. ಓಕೆ, ಸೊ ಎಸ್ ಆಲ್ಫಾ ಇದೆ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ಕಾಂಟೆಂಟ್ ತುಂಬಾ ಚೆನ್ನಾಗಿದೆ, ಟ್ರೈಲರ್ ತುಂಬಾ ಚೆನ್ನಾಗಿ ತೋರಿಸಿದ್ರ ಅಂಡ್ ಅದ್ರ ಜೊತೆಗೆ ಒಂದು ಸಬ್ಜೆಕ್ಟ್ ಒಳಗಡೆ ಹ್ಯೂಮರಸ್ ಆಗಿ ಎಮೋಷನಲ್ ಕನೆಕ್ಟ್ ಇಂದ ಇಟ್ಕೊಂಡು ಒಂದು ಥ್ರಿಲ್ಲರ್ ಸಬ್ಸ್ಟೆನ್ಸ್ ಗಳನ್ನು ಕೂಡ ತುಂಬಾ ಇದೆ ಅಂತಾನೆ ಹೇಳ್ಬೋದು. ಸೊ ಆ ಖಲೀಫಾ ಏನು ಅಂತ ಹೇಳಿ ನಾವು ಮೂವಿಗೆ ಬಂದಿದ್ದಾದ್ಮೇಲೆ ಗೊತ್ತಾಗೋದು. ಸೊ ಜನರಿಗೆ ಏನಾದ್ರು ಹೇಳ್ತೀರಾ ಅನ್ನೋದಾದ್ರೆ? ಜನರಿಗೆ ಎಲ್ಲರಿಗೂ ಕೇಳ್ಕೊಳೋದು, ನೀವು ಟೀಸರ್ ನೋಡಿದೀರಾ, ಟ್ರೈಲರ್ ರಿಲೀಸ್ ಆಗಿದೆ, ಟ್ರೈಲರ್ ನೋಡಿ, ಸೊ ಸಾಂಗ್ಸ್ ನೋಡಿ, ಎಲ್ಲಾನು ಅದಕ್ಕೆ ನಾವು ಕಂಟೆಂಟ್ ಮೇಲೆ ನಂಬಿರೋದ್ರಿಂದ ಸಾಂಗ್ಸ್ ರಿಲೀಸ್ ಮಾಡಿದೀವಿ, ಟೀಸರ್ ರಿಲೀಸ್ ಮಾಡಿದೀವಿ, ಟ್ರೈಲರ್, ಅದರಲ್ಲಿ 3 ವಿಡಿಯೋ ಸಾಂಗ್ಸೇ, 2 ವಿಡಿಯೋ ಸಾಂಗ್ಸು, ಅದ್ರಲ್ಲಿ ಡ್ಯಾನ್ಸ್ ಇರೋದಿದೆ, ಮತ್ತೆ ಎಮೋಷನಲ್ ಕಂಟೆಂಟ್ ಒಂದು ಬಿಡ್ತೀವಿ ಸಾಂಗು, ಮತ್ತೆ ಈಗ 2 ಸಾಂಗ್ ರಿಲೀಸ್ ಮಾಡಿದೀವಿ, ಲವ್ ಆ ಥರದ್ದು. ಸೊ ಈ ಕಂಟೆಂಟ್ ನ ನೋಡಿ ಇಷ್ಟ ಆದಲ್ಲಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಏನೋ ಹೊಸಬರು ಏನೋ ಮಾಡಿರ್ತಾರೆ ಅನ್ನೋದೊಂದು ಫೀಲಿಂಗ್ ಈಗ ಜನರಲ್ ಆಗಿ ಇದೆ ಹೊಸ ಸಿನಿಮಾಗಳು ಅಂದ್ರೆ. ಅದು ಕನ್ನಡ ಸಿನಿಮಾ ಅಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಸ್ಟೇಜಲ್ಲಿ ಇದೆ. ಸೊ ಅದರಲ್ಲೂ ಹೊಸ ಸಿನಿಮಾ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೊಸಬರು ಸಿನಿಮಾಗಳು ಅಂದ್ರೆ ಒಂದ್ ಆ ತರ ಸಿಚುವೇಶನ್ ಇರೋದ್ರಿಂದ ದಯವಿಟ್ಟು ನೀವು ಈ ಕಂಟೆಂಟ್ ನೋಡಿದ್ರೆ ನಿಮ್ಮ ಅದು ನೀವು ಎಷ್ಟು ಜನಕ್ಕಾದ್ರೆ ಜನಕ್ಕೆ ಶೇರ್ ಮಾಡಿ. ಯಾಕಂದ್ರೆ ಅದು ನಿಮ್ ಜವಾಬ್ದಾರಿ ತರ ಅನ್ಕೊಂಡು ಶೇರ್ ಮಾಡಿ. ಯಾಕೆ ಹೇಳ್ತಿದೀನಿ ಅಂದ್ರೆ, ಇದೇ ತರ ಏನಾದ್ರು ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡೋದ್ ಬಿಟ್ರೆ ಈ ಕನ್ನಡ ಸಿನಿಮಾಗಳು ಯಾವ್ದೇ ಕಾರಣಕ್ಕೂ ಉಳಿಯಲ್ಲ. ಅದನ್ನ ಅಷ್ಟೇ, ಮೊನ್ನೆ ಯಾವ್ದೋ ವಿಡಿಯೋ ನೋಡ್ತಾ ಇದ್ದೆ, ಫ್ರೇಮಲ್ಲಿ ಹಾಕೊಂಡು ನೋಡ್ಬೇಕು ಕನ್ನಡ ಸಿನಿಮಾಗಳು ನೆಕ್ಸ್ಟ್ ಹಿಂಗೆ ಆದ್ರೆ ಅನ್ನೋ ಪರಿಸ್ಥಿತಿ ಆ ತರ ಇದೆ. ಆಲ್ರೆಡಿ ಇರೋ 4-5 ಸ್ಟಾರ್ ಅವರು. ಬಿಕಾಸ್ ನಮಗೆ ಇಂಡಸ್ಟ್ರಿನಲ್ಲಿ ದೊಡ್ಡ ಲಾಸ್ ಆಗಿದ್ದು ಅಂತ ಹೇಳಿದ್ರೆ ಅಪ್ಪು ಸರ್ ಒಬ್ರು ಅಂಡ್ ದರ್ಶನ್ ಸರ್ ಒಬ್ರು. ಸೊ ಇವಾಗ ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಇರುವಂತಹ ಟಾಪ್ ಸ್ಟಾರ್ಸ್ ಅಂತ ಹೇಳಿದ್ರು 4-5 ಜನ ಇದ್ದಾರೆ. ಸೊ ಅವ್ರನ್ನ ಬಿಟ್ಟು ಅವರು ಒಂದ್ 2 ವರ್ಷ 3 ವರ್ಷಕ್ಕೆ ಒಂದೊಂದ್ಸರಿ ಅವ್ರನ್ನ ಬಿಟ್ರೆ 4-5 ಕಷ್ಟ ಸರ್, ಆ ತರ ಇದೆ ಸಿಚುವೇಶನ್. ಸೊ ಅಂತ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಬಂದು ಕನ್ನಡ. ಸೊ ಈ ಹೊಸ ಸಿನಿಮಾಗೆ ಹೊಸಬ್ರು ಬರ್ಬೇಕು ಅಂತ ಕೇಳ್ತಾ ಎಲ್ಲರದು ಫೀಲಿಂಗ್ ಇದೆ ಅಲ್ಲ, ಎಲ್ಲರೂ ಜನಕ್ಕೆ ಕೇಳೋದೇನಂದ್ರೆ ಈ ಕಂಟೆಂಟ್ ನ ನೋಡಿ ಇಷ್ಟ ಆದಲ್ಲಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಈ ಸಿನಿಮಾ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅನ್ನೋದು ಥಿಯೇಟರ್ಗಂತಾನೆ ಮಾಡಿರೋ ಸಿನಿಮಾ. ಇದನ್ನ ಫೋನಲ್ಲಾಗ್ಲಿ ಟಿವಿನಲ್ಲಾಗ್ಲಿ ನೋಡ್ರೆ ಮಜಾ ಬರಲ್ಲ. ಥಿಯೇಟರ್ಗಂತಾನೆ ಮಾಡಿರೋ ಸಿನಿಮಾ. ಯಾಕಂದ್ರೆ ಅಷ್ಟು ಸೌಂಡ್ ಡಿಟೇಲಿಂಗ್ ಆಗಿರ್ಬೋದು, ಅಷ್ಟು ಒಂದು ಕ್ವಾಲಿಟಿ ಆಗಿರ್ಬೋದು, ಥಿಯೇಟರ್ಗಂತಾನೆ ಮಾಡಿರೋ ಸಿನಿಮಾ. ಸೊ ಥಿಯೇಟರ್ಗೆ ಹೋಗಿ ನೋಡಿ, ಅವಾಗಲೇ ನಿಮ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಕಾಣಿಸೋದು. ನಿಮ್ಗೆ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ನನಗೆ ಅನ್ಕೊಂತಾ ಇದ್ದೀನಿ. ಸೊ ಇಷ್ಟ ಆದಲ್ಲಿ ಫ್ರೆಂಡ್ಸು ಫ್ಯಾಮಿಲಿನ ಕರ್ಕೊಂಡೋಗಿ ತೋರಿಸಿ, ನೀವೆಲ್ಲ ವಿಡಿಯೋಸ್ ಮಾಡಿ ಅದನ್ನ ಆಚೆ ಕಡೆ ಶೇರ್ ಮಾಡಿ. ನಿಮ್ಮಿಂದಾನೇ ಪಬ್ಲಿಸಿಟಿ ಆಗ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಅಂಡ್ ಅವ್ರು ಏನ್ ಹೇಳಿದ್ರು ಅದನ್ನ ಒಂದು 30 seconds ಅಲ್ಲಿ ಕನ್ನಡದಲ್ಲಿ ಹೇಳಿ. ಎಲ್ಲರೂ ದಯವಿಟ್ಟು ನಮ್ಮ ಫಿಲ್ಮ್ ಹೋಗಿ ಥಿಯೇಟರ್ ಅಲ್ಲಿ ನೋಡ್ಬೇಕು. ಯಾಕಂದ್ರೆ ಇಟ್ಸ್ ಎಲ್ಲಾದ್ರೂ ಹೋಗ್ಬೇಕು. ಯಾಕಂದ್ರೆ ವಾಟ್ ಇಸ್ ದಟ್ ವರ್ಡ್, ಇಟ್ಸ್ ಲೈಕ್ ಸ್ಟೇಟ್ ಆಫ್ ದಿ ಆರ್ಟ್. ಸಖತ್ತಾಗಿದೆ ಮೂವಿ, ಅದಕ್ಕೆ ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ನೋಡಿ. ಥಿಯೇಟರ್ ಅಲ್ಲಿ ನೋಡಿದ್ರೆ ಮಜಾ ಬರೋದು. ಮಜಾ ಬರೋದು. ಎಸ್, ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ KFI ಜೊತೆ ಮಾತಾಡೋದಕ್ಕೆ. ಅಂಡ್ ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಆಲ್ ದ ವೆರಿ ಬೆಸ್ಟ್. ಅಂಡ್ ಎಲ್ಲರೂ ಕೂಡ ಆಲ್ಫಾ ಮೆನ್ ಲವ್ ವೆಂಜನ್ಸ್ ನ ಥಿಯೇಟರ್ಸ್ ಅಲ್ಲಿನೇ ಬಂದು ನೋಡಿ February 20th ಗೆ. ಅಂಡ್ ಎಲ್ಲರೂ ಕೂಡ ಸಿಗೋಣ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Thank you.